ಸರ್ ನಮಸ್ತೆ. ನಮಸ್ತೆ 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 ಹೆಗ್ಡೆ ನಮಸ್ತೆ. ತುಂಬಾ ಸಂತೋಷ ವೈಸ್ ಚಾನ್ಸಲರ್ ಆಗಿ ನಮ್ಮ ಈ ವೆಬಿನಾರ್ ಇದರಲ್ಲಿ ನಾವು ಎಷ್ಟು ಬಿಸಿ ಶೆಡ್ಯೂಲ್ ನಡುವೆ ಬಂದಿದ್ದೀರಿ. We know that well and we are having highest regards. I am associated with Selco for more than 22 decades because of Suresh Savli. Right. Yes, Suresh Savli ಯಾವತ್ತೂ ಹೇಳಿದ್ರು, ಇವತ್ತು ಹೇಳಿದ್ರು. Fortunately today we have ವಾಯ್ಸ್ ಬ್ರೇಕ್ ಆಗ್ತಾ ಇದೆ. Environmentalist and a journalist, and especially recognized as a water and forest journalism is his specialty. We wholeheartedly invite Mr. Shivanand Kadve, who is the Rajyotsava awardee as well as TSR awardee, and there were several books on his credit. Recently he published the Mattigatta, a noble novel which is exclusively on the livelihood and the lifestyle of a deep forest. I request Shivanand Kadve to interact with our listeners. It's over to Shivanand Kadve, please. Sir, namaskara. Namaskara, sir. ತುಂಬಾ ಖುಷಿ ಆಗ್ತಾ ಇದೆ ಸರ್, ನಾವು ಇವತ್ತು ಈ ಮೂಲಕ ಮಾತಾಡ್ತಾ ಇದ್ದೀವಿ. ಸರ್, ಕಳೆದ ಒಂದು ದಶಕದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಆಗಿರೋದು ಒಂದು ವಿಶೇಷ ಪರಿಸ್ಥಿತಿಯನ್ನ ನೋಡ್ತಾ ಇದೀವಿ. ಸರ್, ವಾಯ್ಸ್ ಕ್ಲಿಯರ್ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ವಾಯ್ಸ್ ಶಿವಾನಂದ್ ಅವರೇ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ವಾಯ್ಸ್ ಇಸ್ ನಾಟ್ ಕ್ಲಿಯರ್. ಈಸ್ ಮೈ ವಾಯ್ಸ್ ಕ್ಲಿಯರ್? So your voice is very clear. ಅದು ನೀವು ಸ್ವಲ್ಪ ಮೈಕ್ ಹತ್ರ ಬಂದು ಮಾತಾಡಿ, ಮೈಕ್ ಹತ್ರ ಬಂದ್ರೆ ಮಾತಾಡಿ. ಸರ್ ನಮಸ್ಕಾರ. ನಮ್ಮ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ನಾವು ಒಂದು ದಶಕದಿಂದ ವಿಶೇಷವಾಗಿ ಗಮನ ಹರಿಸ್ತೀವಿ ಸರ್. ಇದು ಒಂದ್ ಕಡೆ ಅಂತ ಒಂದು 4 ವರ್ಷ ತುಂಬಾ ಸಂಕಷ್ಟವನ್ನು ಈ ಕಳೆದ 2 ವರ್ಷಗಳಿಂದ ಪ್ರವಾಹ ಕೃಷಿಕರನ್ನ ಕಂಗಾಲ್ ಮಾಡ್ತಾ ಇದೆ. ಈಗ ರಾಜ್ಯದ 17 ಜಿಲ್ಲೆಗಳು ಪ್ರವಾಹ ಪೀಡಿತ ಆಗಿದ್ದಾವೆ. ಈ ಹವಾಮಾನ ಬದಲಾವಣೆಗೆ ತಕ್ಕಂತೆ ನಮ್ಮ ಕೃಷಿಯನ್ನು ನಿರ್ವಹಿಸುವ ವಿಧಾನ ಏನ್ ಮಾಡೋದಕ್ಕೆ ಸಾಧ್ಯ ಸರ್ ಗಮನಿಸ್ತಾ ಇದೀವಿ. ಒಂದು ದಶಕದ ಈಚೆಗೆ ಕರ್ನಾಟಕದ, ವಿಶೇಷವಾಗಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಕ್ಷಾಮ ನೋಡಿದ್ವಿ. ಜೊತೆಗೆ ವರ್ಷ ನಂತರದ ಪ್ರಳಯ ಮಾಡ್ತಾ ಇರುವಂತಹ ಪ್ರವಾಹವನ್ನೇನು ಗಮನಿಸ್ತಾ ಇದ್ದೀವಿ. ಇಂಥ ಹೊತ್ತಿನಲ್ಲಿ ನಮ್ಮ ಕೃಷಿಯ ಸ್ವರೂಪಗಳನ್ನ ಯಾವ ತರ ಬೆಳೆಸಿಕೊಂಡ್ರೆ ಕೃಷಿ ಭವಿಷ್ಯವನ್ನ ಇದೆ ಅನ್ನೋದ್ರ ಕುರಿತು ತಮ್ಮ ಯೋಚನೆಗಳನ್ನು ಹೇಳಿದ್ರೆ ಹೆಚ್ಚು ಅನುಕೂಲ ಆಗ್ಬೋದು ಅಂತ ಹೇಳ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಶಿವಾನಂದ್ ಅವರೇ. ಈಗ ನಾವು ಈಗ ನೋಡ್ತಾ ಇದ್ದೀವಿ, ನಾವು ಫ್ಲಡ್ಸ್, ಡ್ರೌಟ್, ಆಮೇಲೆ ಅನ್ಸರ್ಟನಿಟೀಸ್ ಇನ್ ದಿ ಕ್ಲೈಮೆಟಿಕ್ ಕಂಡೀಷನ್ಸ್. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್. You all know that the climate change, we were earlier, maybe a decade back or little earlier than a decade back. So we used to, read in the papers and also in some journals and other things, climate change is happening. But it was the beginning of the climate change. But we are experiencing the climate change. ಈಗ ಯಾಕೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ? ಕ್ಲೈಮೇಟ್ ಚೇಂಜ್ ಆಗ್ಲಿಕ್ಕೆ ಸಾಕಷ್ಟು ಕಾರಣಗಳಿವೆ. ಒಂದನೇದು, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ the deforestation, which is the most means of climate change. ಈಗ ನೀವು ಫಾರೆಸ್ಟ್ ಕವರ್ ನಾವು ನೋಡಿದ್ರೆ, the way forest cover we had about maybe 20-30 years back, and the forest cover which is there now, everywhere deforestation is going on, and the equal amount of plants we are not replenishing. ಈಗ ಗಿಡಗಳು, ಮರಗಳು ಕಡಿಬಹುದು, ಯಾವ್ದಾವ್ದೇ ವಿಚಾರಕ್ಕೆ ಗಿಡ ಮರಗಳು ಕಡಿಬಹುದು. ಈಗ ನಾವು ಫಾರೆಸ್ಟಿಗೆ ಹೋದ್ರೆ 100 ವರ್ಷಗಳು ಹಿಂದಿನ ಮರಗಳು ನಮ್ಗೆ ಸಿಗ್ತವೆ. ಆದ್ರೆ ಈ 100 ವರ್ಷಗಳ ಮರಗಳು ಹಾಗೆ ಇರೋದಿಲ್ಲ. ಅದು ವಯಸ್ಸಾದ ಕೂಡಲೇ ಅಥವಾ ಅದರಲ್ಲಿ ಸ್ಟ್ರೆಂತ್ ಕಡಿಮೆ ಆದ ಕೂಡಲೇ ಅದು ಬೀಳ್ತಾ ಹೋಗ್ತದೆ. ಅದು ಒಂದು ನ್ಯಾಚುರಲ್ ಡಿಫಾರೆಸ್ಟೇಷನ್. ಬಟ್ ಮ್ಯಾನ್ ಮೇಡ್ ಡಿಫಾರೆಸ್ಟೇಷನ್ ಈಸ್ ಅಕೌಂಟಿಂಗ್ ಫಾರ್ ದಿ ಕ್ಲೈಮೇಟ್ ಚೇಂಜ್.
ಅಂಡ್ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಚೇಂಜ್. ಆಮೇಲೆ ಮೊದಲು ಏನಾಗ್ತಿತ್ತು, ಈಗ ನಾನು ಹೈದರಾಬಾದ್ ಕರ್ನಾಟಕದಿಂದ ಬಂದಿದ್ದೀನಿ. ಯಾಕಂದ್ರೆ ನಾನು ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕು, ಅದು ಏನು ಉಷ್ಣಾಂಶ ಜಾಸ್ತಿ ಇರುವಂತ ಒಂದು ಜಾಗ. ಆ ಜಾಗದಿಂದ ನಾನು ಬಂದಿದ್ದೀನಿ. ನನಗೆ ಗೊತ್ತಿದೆ, ನಾನು ಚಿಕ್ಕವನಿರ್ಬೇಕಾದ್ರ ನಮ್ದು ಅಗ್ರಿಕಲ್ಚರ್ ಫ್ಯಾಮಿಲಿನೇ, ನಾವು ಅಗ್ರಿಕಲ್ಚರ್ ಮಾಡ್ತಾ ಇದ್ವಿ ಮೊದ್ಲೇ. ಆಮೇಲೆ ಮಳೆನೇ ಬರ್ತಿರ್ಲಿಲ್ಲ ಅಲ್ಲಿ. ಮಳೆ ಬರ್ತಿರ್ಲಿಲ್ಲ ಅಂದ್ರೆ ಸುಮ್ನೆ ಆಕಾಶ ನೋಡ್ತಾ ಕೂಡೋದು. ನನಗೆ ಇನ್ನೂ ನೆನಪಿದೆ, ನಮ್ಮ ತಂದೆಯವರು ಹೇಳ್ತಿದ್ರು, ಇದು ಏನೋಪ್ಪ ಮಳೆನೇ ಬರ್ತಾ ಇಲ್ಲ, ಮೋಡ ಆಗ್ತಾ ಇದೆ, ಮಳೆ ಬರ್ತಾ ಇಲ್ಲ. ಅದು ಅಂತ ಒಂದು ಪರಿಸ್ಥಿತಿ ಅಲ್ಲಿತ್ತು. ಇವತ್ತು ಅದು ಚೇಂಜ್ ಆಗಿದೆ, ಆ ಕ್ಲೈಮೇಟಿಕ್ ಶಿಫ್ಟ್ ಆಗಿದೆ ಸ್ವಲ್ಪ. ಈಗ ಅಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆ, ಅಲ್ಲಿ ಕೂಡ ಒಂದು ಬದಲಾವಣೆ. ಹಲೋ, ಆಗ ಮಳೆ ಬರದೇ ಅಕ್ಕಡಿ ಬೇಸಾಯ ತಂತ್ರಗಳನ್ನ ನೀವು ಕಲ್ತ್ಕೊಂಡಿದ್ರಿ. ಅಕ್ಕಡಿ ಬೇಸಾಯದ ಕ್ರಮದಿಂದ ವೈವಿಧ್ಯಮಯ ಬೆಳೆ ಬೆಳ್ಕೊಂಡು ಆ ಜಾನುವಾರುಗಳನ್ನು ಇಟ್ಕೊಂಡ್ರಿ, ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಬೆಳೆಯನ್ನು ಇಟ್ಕೊಂಡು ಬದುಕು ನೋಡಿದ್ವಿ. ಹೌದು, ಈಗ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತೀವಿ ನಾವು. ವಿ ಕಾಲ್ ಇಟ್ ಆಸ್ IFS ಮಾಡಲ್ಸ್, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡಲ್ಸ್. ಈಗ ಅದು ಆಮೇಲೆ ಇನ್ನು ಮತ್ತೆ ಏನಾಗಿದೆ, ಈಗ ಇದು ಒಂದೇ ಅಲ್ಲದೆ, ಈಗ ಏನು ಅರ್ಬನೈಸೇಷನ್, there is too much of urbanization, and if you see the population of vehicles on the roads. So ಅವಾಗ ಎಷ್ಟು ಕಾರ್ ಇರ್ತಿದ್ದು ಒಂದು ಹಳ್ಳಿನಲ್ಲಿ ಆಗ್ಲಿ ಒಂದು ಊರಲ್ಲಾಗಿ, ಎಷ್ಟು ಕಾರ್ ಇರ್ತಿದ್ದು, ಇವತ್ತು ಎಷ್ಟು ಕಾರ್ ಆಗಿದಾವೆ. ಇದೆಲ್ಲ ಎಮಿಷನ್ಸ್ ಏನಾಗ್ತಾ ಇದೆ. ಆಲ್ ದೀಸ್ ಎಮಿಷನ್ಸ್ ಆರ್ ಆಡಿಂಗ್ ಟು ಇನ್ಕ್ರೀಸ್ ಇನ್ ದಿ ಟೆಂಪರೇಚರ್. ಈಗ ಡಿಫಾರೆಸ್ಟೇಷನ್, urbanization and increase in the emissions, carbon emissions, they are all adding to increase in the temperature and also increase in the carbon dioxide concentration in the atmosphere. ನಾನು ವಿದ್ಯಾರ್ಥಿ ಇರ್ಬೇಕಾದ್ರೆ ನಾವು ಓದ್ತಿದ್ವಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟಿದೆ. ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ 330 ppm ಇದೆ. ಇವತ್ತು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ 400 ppm ಗಿಂತ ದಾಟಿ ಹೋಗಿದೆ. ಅದು ಒಂದು. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದ್ರಿಂದ ಟೆಂಪರೇಚರ್ ಕೂಡ ಏರ್ತದೆ. ಏನು ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಕೂಡ ಹೆಚ್ಚಾಗ್ತದೆ. ಆಮೇಲೆ I used to teach as a teacher. There is a rise in the carbon dioxide concentration at the rate of 1 ppm per year, but that is not happening. It is exponentially increasing. CO2 concentration is exponentially increasing. All these factors are contributing for the climate change. Idu climate change agadrinda ಏನಾಗಿದೆ, ಈಗ uncertainties, there are uncertainties. ಯಾವಾಗ ಮಳೆ ಬರಬಾರ್ದು ಅವಾಗ ಮಳೆ ಬರ್ತದೆ, ಯಾವಾಗ ಮಳೆ ಬರಬೇಕು ಅವಾಗ ಮಳೆ ಬರೋದಲ್ಲ. ಇಂಥ ಒಂದು ಸಂದರ್ಭಗಳು ನಮ್ಮಲ್ಲಿ ಉದ್ಭವಿಸಿ ಈ ಎಲ್ಲ ಕ್ಲೈಮೇಟ್ ಚೇಂಜ್ ಗೆ ಫ್ಲಡ್ಸ್. ಈಗ ಲಾಸ್ಟ್ ಇಯರ್ ಧಾರವಾಡದಲ್ಲಿ the average rainfall of Dharwad is 660 millimeter. Last year we received more than 1500 millimeter of rainfall in Dharwad. And similarly in coastal areas the average rainfall is ranging between 2500 to 3000 millimeter. There in the coastal areas it crossed 4000 millimeter rainfall. But even 1500 millimeter rainfall is not bad. But how that rainfall is distributed over a period of time during the cropping period, that is very important. It is not evenly distributed. ಈಗ ಧಾರವಾಡದಲ್ಲಿ ಒಂದು ವಾರ 10 ದಿವಸ ಆಯ್ತು ಮಳೆ ಹತ್ತಿದೆ. ಈಗ ಮಳೆ ಹತ್ತಿ ಏನಾಗಿದೆ, if it continues for another 4-5 days, and most of the crops they do not tolerate submergence except paddy, sugarcane and some crops which tolerate submergence, but the other crops do not tolerate submergence. So halagi hogutte. Last time nammalli soybean production, now we used to produce thousands of quintals of soybean for distribution to the farmers, and unfortunately the entire crop was wiped out. Soybean is becoming a major crop in Belgaum and Dharwad district, and soybean entire crop we could not produce anything. We didn't have the seeds of soybean. So ಈಗ ಈ ತರ ಮಳೆ ಹೆಚ್ಚಿಗೆ ಮಳೆ ಆಗೋದ್ರಿಂದನೂ ತೊಂದರೆ ಇದೆ, ಕಡಿಮೆ ಮಳೆ ಆಗೋದ್ರಿಂದನೂ ತೊಂದರೆ ಇದೆ. So this is what is really contributing for the climate change. ಸರ್, ಇನ್ನೊಂದು ಗಮನಿಸೋದು ಅಂತಂದ್ರೆ, ನಾವು ಇವತ್ತು ಹೇಳ್ತೀವಿ ಕಾಡೇ ನದಿಗಳ ತಾಯಿ ಅಂತ ಹೇಳ್ತೀವಿ. ನದಿ ಹರಿಬೇಕಂದ್ರೆ ಕಾಡು ಇರ್ಬೇಕು ಅಂತ ಹೇಳ್ತೀವಿ. ನಮ್ಮ ನೀರಾವರಿ ಕ್ಷೇತ್ರಗಳನ್ನ ಗಮನಿಸಿದ್ರೆ ಹೇಳಿ, ನಾವು ಕಾಡೇ ನದಿಗಳ ತಾಯಿ ಅಂತ ನಿಮ್ದು ವಾಯ್ಸ್ ಕಾಡಿದ್ರೆ ನೀರು ಇರ್ತದೆ ಅಂತ. ಇಲ್ಲ, ಸೆಂಟೆನ್ಸ್ ಇಸ್ ನಾಟ್ ಕಂಪ್ಲೀಟ್. ಶಿವಾನಂದ್ ಅವರೇ, ಸೆಂಟೆನ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ, ಅದು ನನ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಐ ಆಮ್ ನಾಟ್ ಏಬಲ್ ಟು ಮೇಕ್ ಔಟ್ ಯುವರ್ ಕ್ವೆಶ್ಚನ್. ನಮ್ಮಲ್ಲಿ ಒಂದ್ ಮಾತಿದೆ, ಕಾಡೇಗಳ ತಾಯಿ ಅಂತ ಹೇಳ್ತೀವಿ. ಕಾಡು ನಮ್ಮ ನದಿಗಳ ತಾಯಿ ಅಂತ ಹೇಳ್ತೀವಿ. ಓಕೆ, ಕಾಡು ನದಿಗಳ ತಾಯಿ ಅಂತ ಹೇಳ್ತೀವಿ. ಇವತ್ತೇನಾಗಿದೆ, ನೀರಾವರಿ ಕ್ಷೇತ್ರಗಳಿದೆಯಲ್ಲ, ಅದು ಭತ್ತ ಬೆಳೆಯೋದಿರ್ಬೋದು ಅಥವಾ ಕಬ್ಬು ಬೆಳೆಯೋದು, ಅಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. ಹೌದು. ಈಗ ಮೊದಲು ಒಂದು ಎಕರೆ 20 ಮರಗಳಿದ್ವು, ಬಿಡುವಿತ್ತೋ ಅಥವಾ ಕರಿಜಾಲಿ ಇತ್ತೋ ಮರ. ಯಾವಾಗ ಭತ್ತ ಬೆಳೆಯೋಕ್ ಶುರು ಮಾಡಿದ್ವಿ, ಕಬ್ಬು ಮಾಡಿದ್ವಿ, ಮರಗಳು ಕಡಿಮೆ ಆಗ್ಬಿಟ್ವು. ಈಗ ಅಲ್ಲಿ ಮರಗಳ ಸಂಖ್ಯೆ ಆದ್ರೆ ಕೀಟ ಸಾಧ್ಯತೆ ಇತ್ತು. ಆದ್ರೆ ಇವತ್ತು
ಬದಲಾಗಿದೆ. ಅದನ್ನು ಬದಲಿಸೋದು ತಂತ್ರಗಳ ಕುರಿತು ನಿಮ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಬಟ್ ಆದ್ರೂ ಐ ಕುಡ್ ಮೇಕ್ ಔಟ್ ಯುವರ್ ಕ್ವಶನ್ ಟು ಸಮ್ ಎಕ್ಸ್ಟೆಂಟ್. ಈಗೇನು ಮರಗಳ ಸಂಖ್ಯೆ ನೀವು ಹೇಳಿದ್ರೆ ಮರಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ಯಾಕಂದ್ರೆ ಏನಾಗ್ತಾ ಇದೆ ಈಗ ನೋಡಿ, ಬಾಂಬೆನಲ್ಲಿ ತಗೊಳ್ಳಿ, ಜಸ್ಟ್ ಒನ್ ಎಕ್ಸಾಂಪಲ್. ಎವ್ರಿ ಇಯರ್ ದರ್ ಇಸ್ ಅ ಫ್ಲಡಿಂಗ್ ಇನ್ ಬಾಂಬೆ. ಇಟ್ ಈಸ್ ನಾಟ್ ಅನ್ಎಕ್ಸ್ಪೆಕ್ಟೆಡ್ ಬಿಕಾಸ್ ಇಟ್ಸ್ ಅ ಕೋಸ್ಟಲ್ ಏರಿಯಾ and it rains about 2500 to 3000 millimeter rainfall ಆಗೋದು ಸಹಜ ಅಲ್ಲಿ ಆಗ್ತಾ ಇದೆ. ಬಟ್ ಯಾಕೆ ಆಗ್ತಾ ಇದೆ? why this flooding is happening in many cities? You take any big cities, maybe in Bangalore, maybe in Delhi, maybe in Calcutta, maybe in Mumbai, any big cities, this flooding is happening. ನಾವು ಏನಾಗ್ತಾ ಇದೆ, we have ಈಗ ಎಲ್ಲಿ ನೀರು ಹೋಗ್ಬೇಕು ಆ ಜಾಗದಲ್ಲಿ ಅದನ್ನ ಎಣ್ಣೆ ಮಾಡಿ ಮನೆ ಕಟ್ಟಿದೀವಿ ಅಲ್ಲಿ. there is no way outlet for the water, rain water to go. That's why this flooding is happening. ಆಮೇಲೆ ಮರಗಳನ್ನು ಹಚ್ಚೋದ್ರಿಂದ ಇನ್ನೂ ಒಂದು ಅಡ್ವಾಂಟೇಜ್ ಏನಾಗ್ತದೆ, ಮರಗಳ ಹಚ್ಚೋದ್ರಿಂದ ಈ ರೂಟ್ಸ್, ಟ್ರೀ ರೂಟ್ಸ್, they go deep into the soil and they help in the binding of the soil. There is no soil erosion. So ಹೀಗಾಗಿ ನಾವು ಮರಗಳನ್ನ ಎಲ್ಲಿ ಈಗ ಮೊದಲೇ ತಾವು ಹೇಳಿದಂಗ ಹಳ್ಳಿನಲ್ಲಿ ಈಗ ಯಾವುದೇ ಹೊಲದಲ್ಲಿ ಹೋದ್ರೂ ಎಲ್ಲ ಹೊಲದಲ್ಲಿ ಒಂದೊಂದು ಎಕರೆ 2 ಎಕರೆ ಹೊಲ ಇತ್ತಂದ್ರೆ ಅಲ್ಲಿ ಒಂದ್ 2-3 ಮರ ಇರ್ತಿದ್ವು. ಆ ಮರದ ಶೆಲ್ಟರ್ ಅಲ್ಲೇ ಎಲ್ಲರೂ ಕುಂತ ಊಟ ಮಾಡ್ತಿದ್ರು, ಅಲ್ಲೇ ಎಲ್ಲ ವ್ಯವಸ್ಥೆ ಆಗ್ತಾ ಇರ್ತಿತ್ತು. ಈಗ ಅಂತ ಸಿಚುವೇಶನ್ ನಮಗ್ ಕಾಣಂಗಿಲ್ಲ, ಯಾಕಂದ್ರೆ ನಾವು ಅವನ್ನೆಲ್ಲ ಕಡ್ದಾಕ್ಬಿಟ್ಟಿದ್ವಿ, ಮರಗಳನ್ನೆಲ್ಲ ಕಡ್ದಾಕ್ಬಿಟ್ಟಿದ್ವಿ. ಅದೇ ಒಂದು ಉದ್ದೇಶಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಅಲ್ಲಿ ಹೋದ ವರ್ಷ ನಾನು 3000 ರೆಡ್ ಸ್ಯಾಂಡರ್ಸ್ ಪ್ಲಾಂಟ್ ಟ್ರೀಗಳನ್ನ ಪ್ಲಾಂಟ್ ಮಾಡಿದೆ. ಸೊ ಇದೇ ತರ ಈ ವರ್ಷ ಕೂಡ ನಾವು ಗುರಿಯನ್ನು ಇಟ್ಟುಕೊಂಡಿದ್ದೀವಿ. ಎಷ್ಟು ಮಟ್ಟಿಗೆ ನಮ್ಮಿಂದ ಸಾಧ್ಯ ಆಗ್ತದೆ ಅಷ್ಟರ ಮಟ್ಟಿಗೆ ಈಗ ನಾವು ಏನು ಫಾರೆಸ್ಟ್ರಿ ಪ್ಲಾಂಟ್ಸ್ ಅನ್ನ ಮರ ಗಿಡಗಳನ್ನ ಹಚ್ಚಬೇಕು. ಈಗ ಸಾಕಷ್ಟು ಕಾಂಟ್ರವರ್ಸಿ ಬರ್ತಾ ಇದೆ, ತಮ್ಗೆ ಗೊತ್ತಿದೆ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ ಈಗ ಸರ್ಕಾರ ಪ್ರಾರಂಭ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಎನ್ವೈರನ್ಮೆಂಟಲಿಸ್ಟ್ ಇಂದ ಸಾಕಷ್ಟು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಈಗ ಏನಾಗುತ್ತೆ, ನಾವು ಕೆಲವೊಂದು ಸರಿ ವಿಚಾರ ಮಾಡಿದ್ರೆ ಈಗ ನಮ್ಗೆ ಫೆಸಿಲಿಟೀಸ್ನು ಬೇಕು, ಆಮೇಲೆ ನಿಸರ್ಗನು ಉಳಿಬೇಕು, ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಯಾವುದೇ ಒಂದು ನಿಸರ್ಗ, ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಸಾಕಷ್ಟು ಜನ ಇಲ್ಲೇ ಇದ್ರಿ, ಹುಬ್ಳಿ ಧಾರವಾಡದ ಸಿಚುವೇಶನ್ ನೋಡಿರ್ಬೋದು. ಈಗ ಹುಬ್ಳಿ ಧಾರವಾಡ ನಡುವೆ ಏನು ರಸ್ತೆ ಅಗಲೀಕರಣ ಆಯ್ತು. ಈಗ ಹುಬ್ಳಿ ಧಾರವಾಡ ನಡುವೆ ಮೊದ್ಲೇ ಹೋಗ್ಬೇಕಾದ್ರೆ ನಿಮಗ್ ಬಿಸಿಲೇ ಬಡಿತಿರ್ಲಿಲ್ಲ. ಧಾರವಾಡದಿಂದ ಹುಬ್ಳಿಗೆ ಹೋಗ್ಬೇಕಾದ್ರೆ ಬಿಸಿಲೇ ಬಡಿತಿರ್ಲಿಲ್ಲ. ನಾನು ಯಾವ್ದೋ ಒಂದು ಕಾಲಕ್ಕೆ ಒಂದು ವರ್ಷ ಆ ಕಡೆ ಹೋಗ್ಲಿಲ್ಲ, ಹುಬ್ಳಿಗೆ ಹೋಗಕ್ ಆಗ್ಲಿಲ್ಲ. ನಾನು ಒಂದ್ಸಾರಿ ಹುಬ್ಳಿಗೆ ಹೋದೆ, ನನಗೆ ಬಹಳ ಆಶ್ಚರ್ಯ ಅನಿಸ್ಬಿಡ್ತು. ಇಂಥ ದೊಡ್ಡ ಆಲದ ಮರಗಳು, ಹುಬ್ಬಳ್ಳಿಯಿಂದ ಧಾರವಾಡ ತನಕ 100 ಆಲದ ಮರಗಳು ಅಲ್ಲಿದ್ದು, ಅದನ್ನ ಈ ರೋಡ್ ಅಗಲೀಕರಣ ಮಾಡಿದಲ್ಲಿ ಎಲ್ಲ ಮರಗಳು ಆದವು. ನಾನು ಬಹಳ ಒಂಥರ ನಿಂತು ನೋಡಿದ್ರೆ ಬಹಳ ಕೆಟ್ಟ ಅನಿಸ್ಬಿಡ್ತು. ಏನು ಈ ತರ ಈಗ ಅದು ಅಟ್ ದಿ ಸೇಮ್ ಟೈಮ್ ನಮಗೆ ರೋಡನು ಆಗ್ಬೇಕು, ಫೆಸಿಲಿಟೀಸು ಬೇಕು, ಎಲ್ಲನೂ ಆಗ್ಬೇಕು. ಅಟ್ ದಿ ಸೇಮ್ ಟೈಮ್ ಒಂದು ನಾವು ಮರ ಕಡಿದ್ರೆ ಮತ್ತೆ ನಾವು ಇಮಿಡಿಯೇಟ್ಲಿ ಆ ಒಂದು ಮರ ಪ್ಲಾಂಟ್ ಮಾಡ್ತಾ ಇದ್ದೀವಿ ಎಲ್ಲ ನೋಡ್ಬೇಕು. ಅದಕ್ಕೆ ಸ್ವಲ್ಪ ಮುಂದಾಲೋಚನೆ ಮಾಡಿ ನಾವು ಮುಂದೆ ಈ ಒಂದು ಪ್ರಾಜೆಕ್ಟ್, ಈಗ ರೋಡ್ ಮ್ಯಾಪ್ ನಾವು ತಯಾರು ಮಾಡ್ಬೇಕು. ಯಾವುದೇ ಒಂದು ಸಿಟಿ ಡೆವಲಪ್ ಮಾಡ್ಬೇಕಾಗ್ಲಿ ಅಥವಾ ಯಾವುದೇ ಒಂದು ಇದನ್ನ ಡೆವಲಪ್ ಮಾಡ್ಬೇಕಾದ್ರೆ ಒಂದು ರೋಡ್ ಮ್ಯಾಪ್ ತಯಾರು ಮಾಡ್ಬೇಕು. ಮುಂದೆ ಈ ತರ ಆಗ್ತದೆ, ಅದಕ್ಕೆ ನಾವು ಮುಂದೆ ಈ ಗಿಡಗಳನ್ನು ಕಡಿಯುವಂತ ಪರಿಸ್ಥಿತಿ ಬರ್ತದೆ. ಇವತ್ತೇ ನಾವು ಗಿಡಗಳನ್ನು ಹಚ್ಚಿ ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಅದಕ್ಕೆ ನೆರಳು ಬಂದ್ಮೇಲೆ ಆ ಗಿಡಗಳನ್ನು ಕಡಿದ್ರೆ ಇಂಥ ಒಂದು ಪರಿಸ್ಥಿತಿ, ಕ್ಲೈಮೇಟ್ ಚೇಂಜ್ ಆಗಂತ ಪರಿಸ್ಥಿತಿ ಇವತ್ತು ನಮ್ಗೆ ಬಂದು ಒದಗುತ್ತಿರ್ಲಿಲ್ಲ ಅಂತ ಒಂದು ಅನಿಸಿಕೆ ನನಗಿದೆ. ಹೌದು ಸರ್, ಎಕರೆಗೆ ಇಂತಿಷ್ಟು ಮರ ಇರಬೇಕು ಅನ್ನೋದು ನಮ್ಮ ಕೃಷಿ ಭೂಮಿಯಲ್ಲೂ ಕೂಡ ಕಡ್ಡಾಯ ಆದ್ರೆ ಬೆಳೆಸೋ ಪ್ರಯತ್ನ ಆದ್ರೆ ಒಳ್ಳೇದು ಸರ್. ಆ ತರದ ಈಗ ಬಹಳಷ್ಟು ನಮ್ಮಲ್ಲಿ ಕಡ್ಡಾಯ ಇಲ್ಲ, ನಮ್ಮ ಕಾನೂನಿನಲ್ಲಿ ಕಡ್ಡಾಯ ಮಾಡಿಲ್ಲ. ಈಗ ನಮ್ಮ ಸರ್ಕಾರ ಕಾನೂನಿನಲ್ಲಿ ಕಡ್ಡಾಯ ಮಾಡಿಲ್ಲ. ನಿಮಗೊಂದು ಹೇಳ್ತೀನಿ, ಒಂದು ಎಕ್ಸಾಂಪಲ್. ಈಗ ಕ್ರಾಪಿಂಗ್ ಪ್ಯಾಟರ್ನ್ ಯಾವ ತರ ಚೇಂಜ್ ಆಗ್ತದೆ. ಈಗ ಯಾವುದೇ ಒಬ್ಬ ರೈತ ಒಂದು ಯಾವ್ದು ಬೆಳಿತಾನ, ಪಪಾಯ ಬೆಳಿತಾನ ಅಂತ ಇಟ್ಕೊಳ್ಳಿ. ಒಂದು 4 ಎಕರೆ ಪಪಾಯ ಹಾಕ್ತಾನ, ಬಹಳ ಚೆನ್ನಾಗಿ ಬೆಳೀತದೆ. ಅಲ್ಲಿ ಬೇರೆ ಯಾರು ಪಪಾಯ ಬೆಳೆದಿರಂಗಿಲ್ಲ. ಆ ರೈತ ಈಗ ಪಪಾಯ ಮಾರಕ್ ಹೋದ್ರೆ ಅವನಿಗೆ ಒಳ್ಳೆ ಬೆಲೆ ಸಿಗ್ತದೆ, ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗ್ತದೆ. ಅದು ಅವನ್ನ ನೋಡಿ ಬೇರೆ ರೈತರು ಎಲ್ಲರೂ ಪಪಾಯ ಹಚ್ಚಕ್ ಶುರು ಮಾಡ್ಬಿಡ್ತಾರೆ. ಈಗ ಹಿಂಗಾಯ್ತು. ಇದು ಗುಲ್ಬರ್ಗಾದಲ್ಲಿ ಇದು ಒಂದು ಎಕ್ಸಾಂಪಲ್ ಆಯ್ತು. ಗುಲ್ಬರ್ಗಾದಲ್ಲಿ ಇವನ್ ಈ ಪ್ಲಾಂಟೆಡ್ ಪಪಾಯ ಅಂಡ್ ಈ ಗಾಟ್ ಅ ವೆರಿ ಗುಡ್ ರೆಮ್ಯುನರೇಟಿವ್ ಪ್ರೈಸಸ್ ಆಫ್ ಲೈಕ್ 10 rupees per kg, ಸಮಥಿಂಗ್ ಲೈಕ್ ದಟ್. ಅದನ್ನ ನೋಡಿ ಎಲ್ಲ ರೈತರು ಪಪಾಯ ಗಿಡ ಹಚ್ಚಕ್ ಶುರು ಮಾಡಿದ್ರು. ಕೊನೆಗೆ ಎಲ್ಲಿಗೆ ಬಂತು, ಅದು ಪಪಾಯ 1 ರೂಪಾಯಿಗೆ 1 ಕಿಲೋ ತಗೊಳ್ಳೋರು ಸಿಕ್ಕಿರ್ಲಾರ್ದಂತ ಒಂದು ಪರಿಸ್ಥಿತಿ ಬಂತು. ಅದೇ ರೀತಿ ನನಗೊಮ್ಮೆ ನಮ್ಮ ಸಂಸದರು ಪ್ರಹ್ಲಾದ್ ಜೋಶಿ ಸಾಹೇಬ್ರು, ನಾನು ಮೊದಲೇ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಅಂತ ಕೆಲಸ ಮಾಡ್ಬೇಕಾದ್ರೆ, ಜೋಶಿ ಸಾಹೇಬ್ರು ನನಗೊಂದು ಪ್ರಶ್ನೆ ಕೇಳಿದ್ರು. ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಏನೋ ಕ್ವಶನ್ ಇತ್ತಂತ, ಒಂದು ಪ್ರಶ್ನೆ ಕೇಳಿದ್ರು. ಈಗ ನಮ್ಮಲ್ಲಿ ಯಾವ ರೈತ
ಯಾವ ಹಳ್ಳಿನಲ್ಲಿ ಇಷ್ಟು ಕಡ್ಡಾಯವಾಗಿ ಇದೇ ಕ್ರಾಪಿಂಗ್ ಪ್ಯಾಟರ್ನ್ ಮಾಡ್ಬೇಕಂತ ಏನಾದರೂ ರೆಗ್ಯುಲೇಷನ್ ಇದೆನಾ ಅಂತ ನಾನು ಬಹಳಷ್ಟು ವಿಚಾರ ಮಾಡಿದೆ. ಮತ್ತೆ ಬಹಳ ನನ್ನ ಗುರುಗಳಿಗೆ ಆಗ್ಲಿ ನಮ್ಮ ಸೀನಿಯರ್ಸ್ಗೆ ಆಗ್ಲಿ ಕೇಳಿದೆ. ಆ ತರದ್ ಯಾವುದೋ ಇವತ್ತಿಗೂ ನಮ್ಮಲ್ಲಿ ರೆಗ್ಯುಲೇಷನ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು UKP ಬಂತು ನಮ್ಮಲ್ಲಿ, ಗುಲ್ಬರ್ಗಾ ಭಾಗದಲ್ಲಿ, ಯಾದಗಿರಿ ಭಾಗದಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಂತು. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಂದ್ರೆ ಟೇಲ್ ಎಂಡರ್ಸ್ ಪ್ಯಾಡಿ ಹಾಕಬಾರ್ದು ಅಂತ ಒಂದು ನಿರ್ಬಂಧನೆ ಮಾಡಿದ್ರು. ಎಲ್ಲರೂ ಪ್ಯಾಡಿ ಎಲ್ಲಿ ತನ ನೀರು ಮುಟ್ಟುತ್ತದೋ ಅಲ್ಲಿ ತನ ಪ್ಯಾಡಿನೇ ಹಾಕಿದ್ರು. ಕೊನೆಗೆ ಏನಾಗುತ್ತೆ, ಪ್ಯಾಡಿ ದಿ ವಾಟರ್ ವಿಲ್ ನಾಟ್ ರೀಚ್ ಟು ದಿ ಟೇಲ್ ಎಂಡರ್ ಅಂಡ್ ಹೂ ಇಸ್ ದ ಸಫರರ್ ಇಸ್ ದಿ ಟೇಲ್ ಎಂಡರ್. ಹೌದಾ? ಈ ತರ ರೈತರಿಗೆ ನಾವೇ ತಿಳ್ಕೊಬೇಕು. ಈಗ ನಾವು ಪ್ರತಿಯೊಬ್ಬರು, ಇದು ಬರೀ ಸರ್ಕಾರ ಮಾಡೋದಲ್ಲ, ಈಗ ನಮ್ಮ ಪ್ರತಿಯೊಬ್ಬ ಈ ಒಂದು ನಾಗರಿಕನಾಗಿ ನನ್ನ ಒಂದು ಕರ್ತವ್ಯಗಳು ಏನು ಅದನ್ನ ನಾವು ತಿಳ್ಕೊಂಡ್ರೆ ನಮ್ಗೆ ಈ ಒಂದು ಪರಿಸ್ಥಿತಿ ಬರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಈಗ ತಮಗೆ ಗೊತ್ತಿದೆ, ಈಗ ನೋಡಿ ನಾವು ಕೋವಿಡ್-19 ಬಂತು. ಕೋವಿಡ್ ಅಲ್ಲಿ ಲಾಕ್ಡೌನ್ ಮಾಡಿದ್ರು ಸರ್ಕಾರ 2 ಸರಿ ಲಾಕ್ಡೌನ್ 1, ಲಾಕ್ಡೌನ್ 2. ಈಗ ಲಾಕ್ಡೌನ್ 2 ನಲ್ಲಿ ಈ 2 ದಿಂದ ಇದು ಜನರಿಗೇನು ತೊಂದರೆ ಆಗಿರ್ಬೋದು, ಬಟ್ ಪರಿಸರಕ್ಕೆ ನೋಡಿದ್ರೆ ಪರಿಸರಕ್ಕೆ ಬಹಳಷ್ಟು ಒಳ್ಳೆಯ ಒಂದು ಪರಿಣಾಮ ಪರಿಸರದ ಮೇಲೆ ಒಳ್ಳೇದಾಯ್ತು. ಯಾಕೆ ನಾನು ಡೆಲ್ಲಿನಲ್ಲಿ ಇರ್ಬೇಕಾದ್ರೆ ಪ್ರತಿ ದಿವಸ ಯಾವತ್ತು ನೋಡಿದ್ರೆ ಅದು ಸ್ಮಾಗ್ ಇರೋದು ಇಲ್ಲ ಡಸ್ಟ್ ಆರ್ಮ್ ಇರೋದು, ಈ ತರ ಒಂದು ವ್ಯವಸ್ಥೆ ಅಲ್ಲಿ ಇರ್ತಾ ಇತ್ತು. ಇದರಿಂದ ಈ ವಾತಾವರಣ ಕೂಡ ಡೆಲ್ಲಿನಲ್ಲಿ, ಆಮೇಲೆ ಸ್ಟಬಲ್ ಬರ್ನಿಂಗ್ ಅಲ್ಲಿ ಪಂಜಾಬ್, ಹರಿಯಾಣ ಅಲ್ಲೆಲ್ಲ ರೈತರು ಈಗ ಪ್ಯಾಡಿ ಹಾರ್ವೆಸ್ಟ್ ಆದ ಕೂಡಲೇ ಸ್ಟಬಲ್ ಬರ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ, ಮೇಜ್ ಹಾರ್ವೆಸ್ಟ್ ಆದ ಕೂಡಲೇ ಸ್ಟಬಲ್ ಬರ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಎಲ್ಲಿ ಹೋಗುತ್ತೆ, ಎಲ್ಲ ಬಂದು ಡೆಲ್ಲಿನಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಹೀಗಾಗಿ ಅಲ್ಲಿ ವಾತಾವರಣ ಕಲುಷಿತ ಆಯ್ತು. ಅದೇ ರೀತಿ ಈಗ ನಾನು ಟಿವಿನಲ್ಲಿ ನೋಡಿದೆ ಬಹಳ ಸರಿ, ಈಗ ಕೋವಿಡ್-19 ಪೀರಿಯಡ್ ಅಲ್ಲಿ ಹರಿದ್ವಾರ್, ರಿಷಿಕೇಶ್ ಅಲ್ಲಿ ಗಂಗಾ ನದಿ ನೀರು, ಎಷ್ಟು ಸ್ವಚ್ಛವಾದಂತ ಗಂಗಾ ನದಿ ನೀರು, ಅದು ನಿಮಗೆ ರಿಯಲ್ ವಾಟರ್ ಅಂತ ಅವಾಗ ಈ ಕೋವಿಡ್, ಯಾಕಂದ್ರೆ ಜನನೇ ಹೋಗ್ಲಿಲ್ಲ. ಇಲ್ಲಿ ದಿವಸ ಹೋಗಿ ಸಾವಿರಾರು ಲಕ್ಷಾಂತರ ಜನ ಅದೇ ನೀರಲ್ಲಿ ನೀವು ಸ್ನಾನ ಮಾಡಿ ಅದೇ ನೀರಲ್ಲಿ ನಾವು ಕಲುಷಿತಗೊಳಿಸಿದ್ರೆ ನೀರಿನ ಪರಿಸ್ಥಿತಿ ಏನಾಗುತ್ತೆ. ಭಾರತ ಸರ್ಕಾರ ಕೂಡ ಈಗ ಗಂಗಾ ನೀರಿನ ಶುದ್ಧೀಕರಣಗೊಳಿಸೋಕೆ ಒಂದು ಮಂತ್ರಾಲಯವನ್ನು ಕೂಡ ಸ್ಥಾಪನೆ ಮಾಡಿದ್ರು. ಆ ಮಂತ್ರಾಲಯ ಸಾಕಷ್ಟು ಭಾರತ ಸರ್ಕಾರ ಅದಕ್ಕೆ ಪ್ರಯತ್ನ ಪಟ್ಟಿತು. ಆದ್ರೆ ಅದು ನಮ್ಮ ಸಹಕಾರ ಇರ್ಲಿಲ್ಲ, ಜನರ ಸಹಕಾರ ಇರ್ಲಿಲ್ಲ. ಈಗ ಅನಿವಾರ್ಯವಾಗಿ ನಾವು ಕೋವಿಡ್-19 ನಲ್ಲಿ ಯಾರು ಎಲ್ಲಿ ಹೊರಗಡೆ ಹೋಗಕ್ಕಾಗ್ಲಿಲ್ಲ, ಅದು ನಿರ್ಬಂಧನೆ ಇತ್ತು. ಯಾಕೆ ಎಲ್ಲರ ಜೀವದ ಹೆದರಿಕೆ ಇತ್ತು ಎಲ್ಲರಿಗೆ. ಅಂತ ಒಂದು ಸಂದರ್ಭದಲ್ಲಿ ಅದು ಗಂಗಾ ನದಿ ತನ್ನಷ್ಟಿಗೆ ತಾನೇ ಸ್ವಚ್ಛ ಆಗೋಯ್ತು. ಅದು ಅಂತ ಒಂದು ಪರಿಸ್ಥಿತಿ ನಾವು ಈ ಒಂದು ದೇಶದ ನಾಗರಿಕರಾಗಿ ನಾವು ತಿಳ್ಕೊಳ್ಳೋದು, ನಾವು ಮಾಡೋಂಥದ್ದು ಬಹಳಷ್ಟಿದೆ. Yes sir. Thank you very much, Shivan Kalve sir. Sir, sorry for the voice disturbance, but he had come from a long far away just to ask these few questions. Oh, and so he is nice. He's a great enthusiast. Thank you so much. Yes sir. Sir, we will continue with the discussion, sir. Okay. And no I'm to be honest, I'm very happy that you are from Surpur. My wife is also from Surpur. Oh, very nice. ಅಲ್ಲೇ ಜಾಗೀರ್ದಾರ್ ಅವ್ರದ್ದು ಒಂದು ನರಸಿಂಹ ಗುಡಿ ಇದೆ, ಟೇಲರ್ ಮಂಜಿಲ್ ಹತ್ರನೇ. ಗೊತ್ತು. ಆ ಗುಡಿ ಮುಂದೆನೆ ನಾವು ಸ್ಕೂಲಿಗೆ ಹೋಗ್ತಿದ್ವಿ ದಿವಸ. Yes sir. Thank you so much. Very famous temple. Yes sir. So sir, just to go ahead with the discussion, sir. ಈಗ ಏನಾಗಿದೆ sir, that research and development has been given lot of importance for many decades in different countries outside India. Agricultural research has been done widely, even in Israel. So in India, it doesn't seem to be a preferred profession, sir. While 60% of our income is dependent on the agrarian economy, does India invest so much in the agricultural research? For example, many of my friends, sir, even when I was doing before getting into engineering, we were all very much happy to do pure sciences. But there is not much scope for R&D even in agriculture in India. Can such facilities be built in India, sir? Yeah, I will answer to your question. ಈ ತಾವು ಹೇಳಿದಂಗೆ ಈಗ ಅಗ್ರಿಕಲ್ಚರ್ ರಿಸರ್ಚ್ ಗೆ ಇಂಪಾರ್ಟೆನ್ಸ್ ಎಷ್ಟು ಕೊಡಬೇಕಾಗಿತ್ತು, ಬಿಕಾಸ್ ದಿ ಕಾಂಟ್ರಿಬ್ಯೂಷನ್ ಫ್ರಮ್ ಅಗ್ರಿಕಲ್ಚರ್ ಟು GDP is 14%, ರೈಟ್? ಅದನ್ನ ಕಂಪೇರ್ ಮಾಡಿದ್ರೆ ಅಗ್ರಿಕಲ್ಚರ್ ರಿಸರ್ಚ್ ಗೆ ಇನ್ನೂ ಒತ್ತು ಕೊಡಬೇಕು, ಇನ್ನೂ ಜಾಸ್ತಿ ಅನುದಾನ ಕೊಡಬೇಕಾಗುತ್ತೆ. We need more budgetary provisions. But since I worked in central government, I know for agriculture research, the budget was 6,000 crores per year. The Indian Council of Agriculture Research, which is an apex agricultural organization for conducting research and also education, both teaching, research and extension. That is the apex organization in the country, and the budget is 6,000 crores. That 6,000 crores is distributed to 75 state agriculture universities and 718 Krishi Vignana Kendras
101 agriculture research institutes coming under the jurisdiction of ICR. Apart from this, the state agriculture universities. We have 75 state agriculture universities in the country. ICR gives funding for extension, for doing all India coordinated research projects, and also for improving the quality of agricultural education in the country. So that's how the funding goes from the Indian Council of Agriculture Research. Apart from this, respective state governments also pump in some amount of money for agriculture research, and most of the grants which we receive from the state government is enough for paying the salaries and pensions. Very little amount is left for doing research and any developmental works. But still, state governments are struggling to give as much money as possible for improving the agricultural, research and education. And if you see, you gave an example, wonderful example of Israel. I happened to be in Israel 6 months ago. I went to Israel, and I was really surprised to see where in Israel the average rainfall is 150 millimeter. In some areas, it is not even 100 millimeter. But 100 millimeter, even if you go to desert in Jodhpur, deserts in Rajasthan, there the rainfall is around 300 to 350 millimeter. But still then, that is, we see the productivity of Israel cannot be compared to the productivity of our country. Israel is a very small country, and because water is very, very important, they have developed very wonderful micro irrigation techniques. The micro irrigation, drip irrigation, everything is through drip, and not a drop of water is left outside. And every drop of water is imbibed into the soil, and that the soil conservation measures which they have adopted. And normally even desert you can see lush green forest in the desert. One will be surprised to see lush green forest in the deserts of Israel. It is because they are carrying the water hundreds of miles, and there is no loss of water. ನಮ್ಮಲ್ಲಿ ಕೆಲವೊಂದು ಸರಿ ಏನಾಗಿದೆ, ನೀರಿದೆ, ಅದು ನೀರು ಯಾವ ತರ ನಾವು ನೀರು ಒಳ್ಳೆ ರೀತಿಯಿಂದ ಬಳಕೆ ಮಾಡಬೇಕು ಗೊತ್ತಿಲ್ಲ. ನಿಮಗೊಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಬ್ರಹ್ಮಪುತ್ರ ರಿವರ್, ಎಷ್ಟು ಜನ ಬ್ರಹ್ಮಪುತ್ರ ರಿವರ್ ನೋಡಿದ್ರಿ ಗೊತ್ತಿಲ್ಲ. ಬ್ರಹ್ಮಪುತ್ರ ರಿವರ್ ಈಗ ಯಾವುದೇ ಒಂದು ನದಿ ಅಂದ್ರೆ ಎರಡು ದಂಡಿ ಕಾಣಿಸ್ತಾವ ನದಿ, ಆದ್ರೆ ಬ್ರಹ್ಮಪುತ್ರ ರಿವರ್ ದಂಡಿಗಳು ಕಾಣಂಗಿಲ್ಲ. ಇಟ್ ಈಸ್ ಲೈಕ್ ಎ ಓಷನ್. ಆ ಬ್ರಹ್ಮಪುತ್ರ ರಿವರ್ ಅಲ್ಲಿ ಶಿಪ್ಸ್ ಅಡ್ಡಾಡ್ತಾವ, ಅಂದ್ರೆ ಅಷ್ಟು ಡೆಪ್ತ್ ಇದೆ ವಾಟರ್, ಅಷ್ಟು ವೈಡ್ ಇದೆ. So much of water. I personally feel many a times that Brahmaputra river alone is enough to cater to the water requirement of the entire country. That's what I personally feel. But ಅದನ್ನ ನಾವು ಯಾವ ತರ ಟ್ಯಾಪ್ ಮಾಡಬೇಕು ಅದನ್ನ ಮಾಡಕ್ ಆಗ್ತಾ ಇಲ್ಲ. So that is the major problem in irrigated areas, and there is water and farmers flood the fields with water. ಅದರಿಂದ ದುಷ್ಪರಿಣಾಮಗಳು ಕೂಡ ಅಗ್ರಿಕಲ್ಚರ್ ಮೇಲೆ ಆಗಿದೆ. ದುಷ್ಪರಿಣಾಮ ಯಾವ ತರ ಆಗಿದೆ, ಜಾಸ್ತಿ ನೀರು ಬಿಟ್ರೆ ಅದು ಒಳ್ಳೇದಲ್ಲ, salinity ಡೆವಲಪ್ ಆಗಿದೆ. ಈಗ lakhs and lakhs of hectares of salinity and alkalinity is built up on most of the irrigated areas. ಆಮೇಲೆ ಈಗ ನೀವು ಹೇಳಿದ್ರಿ ರಿಸರ್ಚ್ ಗೆ ಈಗ ವಾಟ್ ಎವರ್ ದಿ ಫಂಡ್ ವಿಚ್ is available for research, is it enough? Certainly it is not enough, but government is making all out efforts. Probably 2 ದಿವಸದಿಂದ ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಏನ್ ಅನೌನ್ಸ್ ಮಾಡಿದ್ರು? 1 ಲಕ್ಷ ಕೋಟಿ is agriculture infrastructure and agriculture startups and all these things. That is a really big boon to the country, and it depends on how we harness the facilities given by the government. Certainly government is doing its best to boost the agriculture production, but still it needs more and more boost. For example, now there is a saying, a grain saved is a grain produced. So how much of wastage we are doing? ಇವತ್ತು ನಮ್ಮ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ನಮ್ಮ ದೇಶದಲ್ಲಿ 1 ಲಕ್ಷ ಟನ್ಕಿನ ಜಾಸ್ತಿ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ನಮ್ಮ ದೇಶದಲ್ಲಿ ಆಗ್ತದೆ. 1 ಲಕ್ಷ ಕೋಟಿ, 1 lakh crores of rupees wastage is happening in our country, especially in vegetables and fruits. ನಿಮಗೆ ಗೊತ್ತಿದೆ ಸಾಕಷ್ಟು ಎಕ್ಸಾಂಪಲ್. ಟೊಮೆಟೊ ಬೆಳಿತಾರೆ, ಕೋಲಾರಲ್ಲಿ ಅಲ್ಲೆಲ್ಲ ಟೊಮೆಟೊ ಬೆಳಿತಾರೆ. ಟೊಮೆಟೊ ಬೆಳೆದಂತ ರೈತರಿಗೆ ದುಡ್ಡು ಅವನಿಗೆ ಮಾರುಕಟ್ಟೆಗೆ ಹೋಯ್ದ್ರ ಅದ ಟ್ರಕ್ ಬಾಡಿಗೆ ಬರಂಗಿಲ್ಲ, ಹಿಂಗಾಗಿ ಅವನು ರಸ್ತೆಗೆ ಬಿಸಾಕ್ಬಿಡ್ತಾನೆ. ಅದಕ್ಕೆ ನಾವು ಪೋಸ್ಟ್ ಹಾರ್ವೆಸ್ಟಿಗೆ ಒತ್ತು ಕೊಡ್ಬೇಕು. ನಾವು ಪೋಸ್ಟ್ ಹಾರ್ವೆಸ್ಟ್ ರಿಸರ್ಚ್, ದೆನ್ ಕೋಲ್ಡ್ ಚೈನ್ ಫೆಸಿಲಿಟಿ, ಪೋಸ್ಟ್ ಹಾರ್ವೆಸ್ಟ್ ರಿಸರ್ಚ್, ವ್ಯಾಲ್ಯೂ ಅಡಿಷನ್ ಆಫ್ ದಿ ಪ್ರಾಡಕ್ಟ್ಸ್, ಇದಕ್ಕೆ ನಾವು ಒತ್ತು ಕೊಟ್ರೆ ಅದಕ್ಕೆ ಸಾಕಷ್ಟು ನಮ್ಗೆ ಅದರಿಂದ ಉತ್ಪನ್ನ ಆಗ್ತದೆ. ಆಮೇಲೆ ಈಗ ನಾವು ಇದ್ದಷ್ಟರಲ್ಲಿ ನಾವು ಇನ್ನು ಇನ್ಕಮ್, ರೈತರ ಇನ್ಕಮ್ ಕೂಡ ನಾವು ಜಾಸ್ತಿ ಮಾಡ್ಕೊಳ್ಳಕ್ಕೆ ಆಗುತ್ತೆ.
ಸೊ ಇದು ಈ ತರ ನಮ್ಮಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ. ಆಮೇಲೆ ಎಜುಕೇಶನ್ ಆಲ್ಸೋ ವಿ ಆರ್ ಗಿವಿಂಗ್ ಲಾಟ್ ಆಫ್ ಇಂಪಾರ್ಟೆನ್ಸ್, ಗವರ್ಮೆಂಟ್ಸ್ ಆರ್ ಗಿವಿಂಗ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಇಂಪ್ರೂವಿಂಗ್ ದಿ ಕ್ವಾಲಿಟಿ ಆಫ್ ಅಗ್ರಿಕಲ್ಚರ್ ಎಜುಕೇಶನ್. ಅಂಡ್ ಬಿಕಾಸ್ ಆಫ್ ಇಂಪ್ರೂವಿಂಗ್ ದಿಸ್ ಎಜುಕೇಶನ್, Indian Council of Agriculture Research, they brought out some modifications in the syllabus of undergraduate students. ಅವ್ರದ್ದೇನು ಉದ್ದೇಶ ಇದೆ, ಅಂಡರ್ ಗ್ರಾಜುಯೇಟ್ ಎಜುಕೇಶನ್ ಆಯ್ತು ಅಂದ್ರೆ ಅಂಡರ್ ಗ್ರಾಜುಯೇಟ್ ಎಜುಕೇಶನ್ ಅಲ್ಲಿ ಈಗ ಯಾವ ತರ MBBS ಡಾಕ್ಟರ್ ಆಗ್ತಾರೆ. MBBS ಡಾಕ್ಟರ್ ಆದ ಕೂಡಲೇ, ಡಿಗ್ರಿ ಮುಗಿದ ಕೂಡಲೇ ಅವ್ರು ಯಾವ್ದೋ ಎಲ್ಲರಿಗೂ ಗವರ್ಮೆಂಟ್ ನೌಕರಿ ಸಾಧ್ಯತೆ ಇರಂಗಿಲ್ಲ. ಅವರು ತಮ್ಮದೇ ಒಂದು ಕ್ಲಿನಿಕ್ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ತರ ಡೆಂಟಲ್ ದವರು ಪ್ರಾಕ್ಟೀಸ್ ಮಾಡ್ತಾರೆ. ಇಂಜಿನಿಯರಿಂಗ್ ದವರು ಕೂಡ ತಮ್ಮದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅಂತ ಒಂದು ಅಪಾರ್ಚುನಿಟಿ ಅಗ್ರಿಕಲ್ಚರ್ ಅಲ್ಲಿ ಇಲ್ಲಿ ತನಕನೂ ಬಹಳಷ್ಟು ಕಡಿಮೆ ಇತ್ತು. ಯಾಕಂದ್ರೆ ಎಲ್ಲರೂ ನೌಕರಿಗೆ ಹೋಗ್ತಾ ಇದ್ರು. ಈಗ ಅದಕ್ಕೆ ಸರ್ಕಾರದ ಉದ್ದೇಶ ಏನಿದೆ, ಯು ಬಿಕಮ್ ದಿ ಜಾಬ್ ಪ್ರೊವೈಡರ್ಸ್, ನಾಟ್ ದಿ ಜಾಬ್ ಸೀಕರ್ಸ್. ದಟ್ ಈಸ್ ದಿ ಏಮ್ ಆಫ್ ದಿ ಗವರ್ಮೆಂಟ್ ಅಂಡ್ ದಟ್ಸ್ ಹೌ ದೇ ಮಾಡಿಫೈಡ್ ದಿ ಸಿಲೆಬಸ್. ಫೈನಲ್ ಇಯರ್ ನಾವು BS ಅಗ್ರಿ ನಾವು ಫೈನಲ್ ಇಯರ್ ಬಂದ್ರೆ BS ಅಗ್ರಿನಲ್ಲಿ ಒಂದು ಸೆಮಿಸ್ಟರ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅಂತೀವಿ. ಅಂದ್ರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಲೈಕ್ ಅಟ್ಯಾಚ್ಮೆಂಟ್ ಟು ಸಮ್ ಇಂಡಸ್ಟ್ರೀಸ್, ಅಗ್ರೋ ಇಂಡಸ್ಟ್ರೀಸ್, ಆ ತರ ನಾವು ಅಟ್ಯಾಚ್ಮೆಂಟ್ ಮಾಡ್ತೀವಿ. ಆಮೇಲೆ ಈ ರಾವಿ ಪ್ರೋಗ್ರಾಮ್ ಇರ್ತದೆ, ಸ್ಟೂಡೆಂಟ್ ರೆಡಿ ಪ್ರೋಗ್ರಾಮ್ ಅಂತ ನಾವು ಮಾಡಿದ್ವಿ. ಸ್ಟೂಡೆಂಟ್ ರೆಡಿ ಪ್ರೋಗ್ರಾಮ್ ಅಲ್ಲಿ ಕೂಡ ನಾವು ವಿದ್ಯಾರ್ಥಿಗಳನ್ನ ಎಲ್ಲ ಇಂಡಸ್ಟ್ರೀಸ್ ಆಗ್ಲಿ, ಕೃಷಿ ವಿಜ್ಞಾನ ಕೇಂದ್ರ ಆಗ್ಲಿ, ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಆಗ್ಲಿ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಯಾವ ತರ ಸಂಶೋಧನೆ ಮಾಡ್ತಾ ಇದೆ ಅದನ್ನಾಗ್ಲಿ, ಅಂತ ಒಂದು ವ್ಯವಸ್ಥೆ ಈ ಒಂದು ಏನು ಸಿಲೆಬಸ್ ಅಲ್ಲಿ ನಾವು ಇವತ್ತು ಮಾಡಿದ್ವಿ. ಅದಕ್ಕೂ ಕೂಡ ಸಾಕಷ್ಟು ಅನುದಾನ ನಮಗೆ ಸರ್ಕಾರದಿಂದ, ಭಾರತ ಸರ್ಕಾರದಿಂದ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇಂದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಅದು ಸಾಕಷ್ಟು ಅನುದಾನ. ಆದ್ರೂ ಕೂಡ ಇನ್ನು ಹೆಚ್ಚಿನ ನಾವು ಒತ್ತು ಕೊಡಬೇಕಾದದ್ದು, ಈಗ ಸದ್ಯಕ್ಕೆ ಒತ್ತು ಕೊಡಬೇಕಾದದ್ದು ನಾವು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ವ್ಯಾಲ್ಯೂ ಎಡಿಷನ್ ಮತ್ತು ಸಾಯಿಲ್ ಕನ್ಸರ್ವೇಷನ್, ಆಮೇಲೆ ಈಗ ವಾಟರ್ ಮ್ಯಾನೇಜ್ಮೆಂಟ್, ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗ್, ಪ್ರಿಸಿಷನ್ ಫಾರ್ಮಿಂಗ್, ಸಸ್ಟೈನಬಲ್ ಅಗ್ರಿಕಲ್ಚರ್, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಸ್, ಇದಕ್ಕೆ ನಾವು ಇನ್ನೂ ಜಾಸ್ತಿ ಒತ್ತು ಕೊಡಬೇಕಾಗಿದೆ. ಮತ್ತು ನಾವು ಕೊಡ್ತಾ ಇದ್ವಿ. ಎಲ್ಲ ವಿಶ್ವವಿದ್ಯಾಲಯಗಳು ಕೂಡ ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆ ಆಗ್ತಾ ಇದೆ. Yes, sir. Sir, thank you very much for that response. Sir, ನೀವು ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡಿದ್ರಿ, ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ ಬಗ್ಗೆ. ಆಮೇಲೆ ಆನರಬಲ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಬೀನ್ ಟು ಸ್ಟಾರ್ಟ್ಅಪ್ ಇಂಡಿಯಾ, ಲಾಟ್ ಆಫ್ ಸ್ಕೀಮ್ಸ್ ಹ್ಯಾವ್ ಬೀನ್ ಲಾಂಚ್ಡ್. But yes, what my point is that, sir, as you know, Selco, when last decade, for last 10 years, we have been trying to promote this entrepreneurship among the rural youth. And this is, as you know, in India, we are all known for our Jugaad innovation. That Jugaad word has been used a lot of times. And you know, small input ige maximum output. Resources may be limited, not a problem, but we will always look that our output is maximum. ಆಮೇಲೆ ಇನೋವೇಷನ್ ತುಂಬಾ ಇದೆ ಸರ್, ರೂರಲ್ ಏರಿಯಾಸ್ ಅಲ್ಲಿ ಲಾಟ್ ಆಫ್ ಇನೋವೇಷನ್ ಇಸ್ ಬಿನ್ ದೇರ್. ಬಟ್ ವಾಟ್ ಹ್ಯಾಪನ್ಸ್ ಇಸ್ ದಟ್ ದಿಸ್ ಕೈಂಡ್ ಆಫ್ ಸ್ಟಾರ್ಟ್ಅಪ್ ಇಂಡಿಯಾ ಆರ್ ದೀಸ್ ಸ್ಕೀಮ್ಸ್ are somehow been only taken up by tier 1, tier 2 kind of cities. It doesn't reach the rural areas. Whilst we are not recording or documenting the innovation that is happening in those rural areas. How can we promote or encourage such documentation happen so that we have a database of such ideas where research can be taken up by the universities further? ಈಗ ನಾವು ಯೂನಿವರ್ಸಿಟಿನಲ್ಲಿ ಸ್ಟಾರ್ಟ್ಅಪ್ ಗೆ ಸರ್ಕಾರದಿಂದನೂ ಕೂಡ ಸಾಕಷ್ಟು ನಮಗೆ ಪ್ರೋತ್ಸಾಹ ಇದೆ. ಎರಡು, ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದಿಂದ ಸಾಕಷ್ಟು ಈ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಸಾಕಷ್ಟು ಪ್ರೋತ್ಸಾಹ ಇದೆ. ಈಗ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ನಾವು ಇನ್ನೋವೇಷನ್ ಲ್ಯಾಬ್ಸ್ ಅಂತ ಮಾಡಿದ್ವಿ, ಇನ್ನೋವೇಷನ್ ಲ್ಯಾಬ್ಸ್ ಅಂಡ್ ಇನ್ಕ್ಯುಬೇಷನ್ ಸೆಂಟರ್ಸ್ ಮಾಡಿದ್ವಿ. ಸೊ ವಿ ಹ್ಯಾವ್ ಇನ್ಕ್ಯುಬೇಷನ್ ಫೆಸಿಲಿಟಿ. Those who are an entrepreneur, we are providing the space, and also we are allowing them to use the equipments. Otherwise, purchasing those equipments is going to be very expensive affair, and he may not be able to afford lakhs and lakhs of rupees. So nominal rents and nominal charges are made, and when he pays nominal charges, then he can certainly use the facilities in the universities, and we have the incubation facility. ಆಮೇಲೆ ಈಗ RQV ರಫ್ತಾರ್ ಗವರ್ಮೆಂಟ್ ಆಫ್ ಇಂಡಿಯಾದು ನಮ್ದು 2 ವರ್ಷದಿಂದ ಒಂದು ಪ್ರಾಜೆಕ್ಟ್ ಬಂತು. RQV ರಫ್ತಾರ್ದು ಪ್ರಾಜೆಕ್ಟ್ ಅಂದ್ರೆ ಮೇನ್ ಥಿಂಗ್ ಈಸ್ ಸ್ಟಾರ್ಟ್ಅಪ್ ಕಲ್ಚರ್, ಟು ಇಂಪ್ರೂವ್ ದಿ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್, ಟು ಬಿಲ್ಡ್ ದಿ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಇನ್ ದಿ ಕಂಟ್ರಿ. ಅಲ್ಲಿ ನಾವು ಏನಾಯ್ತು, ಅಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಕೀಮ್ಸ್. ಒನ್ ಈಸ್ 25 lakhs ಈಗ ಸ್ಟಾರ್ಟ್ಅಪ್ ಒಂದು, ಆಮೇಲೆ 5 lakhs ಸ್ಮಾಲ್ ಇದ್ರೆ 5 lakhs ಸ್ಟಾರ್ಟ್ಅಪ್ ಒಂದು. ಅದಕ್ಕೆ ನಮ್ದು ವಿ ಆರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ ಇಸ್ ಎ ನಾಲೆಜ್ ಪಾರ್ಟ್ನರ್. ಈ ನಮ್ಮ ನಾಲೆಜ್ ಪಾರ್ಟ್ನರ್ ಜೊತೆ ಇನ್ನು 4 ಸಂಸ್ಥೆಗಳು ಇದ್ರ ಜೊತೆ ನಮ್ಮ ಇದರಲ್ಲಿ ಅಂಬ್ರೆಲಾದಲ್ಲಿ 4 ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಆನಂದ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಗುಜರಾತ್,
ಆಮೇಲೆ PDKV ಅಕೋಲಾ, ಪಂಜಾಬ್ ರಾವ್ ದೇಶ್ಮುಖ್ ಕೃಷಿ ವಿದ್ಯಾಪೀಠ ಅಕೋಲಾ, ಆಮೇಲೆ ಸಿರ್ಕಾಟ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಕಾಟನ್ ರಿಸರ್ಚ್ ಮುಂಬೈ, ಅಂಡ್ ನಿವೇದಿ ಅಂಡ್ ಎನಿಮಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಇನ್ ಬೆಂಗಳೂರು. ಇವು ನಾಲ್ಕೂರಲ್ಲಿ ಅವ್ರವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ದೇ ಹ್ಯಾವ್ ಟು ಐಡೆಂಟಿಫೈ ಎಂಟರ್ಪ್ರಿನರ್ಸ್. ಅವ್ರು ಐಡೆಂಟಿಫೈ ಮಾಡಿ ಅವರು ಫಸ್ಟ್ ಲೆವೆಲ್ ಆಫ್ ಸ್ಕ್ರೀನಿಂಗ್ ಅಲ್ಲೇ ಆಗುತ್ತೆ. ಅದಾದ್ಮೇಲೆ ಸೆಕೆಂಡ್ ಲೆವೆಲ್ ಆಫ್ ಸ್ಕ್ರೀನಿಂಗ್ ವಿಲ್ ಬಿ ಡನ್ by the University of Agriculture Sciences, Dharwad, and we will recommend to the central agency, and which is headed by the Joint Secretary, Ministry of Agriculture and Farmers Welfare, Government of India, and where I am also a member, and other people are also a member. Then we finally select those projects. ಅದಕ್ಕೆ ಈಗ ನಾನು ಇನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. 1 or 2 days ಅಲ್ಲಿ I have to distribute the amount. We have received 185 lakhs for startups. So ಹೀಗಾಗಿ startups ಈಗ ಅದು ನಾವು ಸ್ಟಾರ್ಟ್ಅಪ್ಸ್ we are not saying that the startups have to be in the big cities itself. Suppose if there is a manufacturing unit in the village, so we encourage even wherever, but only thing is they have to meet the requirements and they have to meet the standards, and we are not targeting that they should be located in the university campus or they should be located in big cities. So these startups can be anywhere in the country. ಯಾವುದೇ ಸಣ್ಣ ಹಳ್ಳಿನಲ್ಲಿ ಕೂಡ ಅದು ಸ್ಟಾರ್ಟ್ಅಪ್ ಇತ್ತು, ಅವ್ರದ್ದು ಪ್ರೊಸೀಜರ್ ಪ್ರಕಾರ ಎಲ್ಲ ಮಾಡ್ತಾ ಇದ್ರಿಂದ ನಾವು ಅದಕ್ಕೂ ಒತ್ತು ಕೊಡ್ತೀವಿ. ನೀವು ಹೇಳಿದಾಗೆ ಸ್ಟಾರ್ಟ್ಅಪ್ಸ್ ವಿಲೇಜ್ ಲೆವೆಲ್ ಅಲ್ಲಿ ರೀಚ್ ಆಗ್ಬೇಕು. ಈಗ ನೋಡಿ, ಈಗ ನಮ್ದು COVID-19 ಇಂದ ಈಗ ಮೈಗ್ರೆಂಟ್ ಲೇಬರ್ಸ್ ಬಂದ್ರು. ಈಗ ಮೈಗ್ರೆಂಟ್ ಲೇಬರ್ಸ್ 50 million migrant laborers are expected to have returned to their native places from cities following the nation lockdown. ಎಷ್ಟು ಜನ? 50 million ಮೈಗ್ರೆಂಟ್ ಲೇಬರ್ಸ್ ಬೇರೆ ಬೇರೆ ಎಲ್ಲೆಲ್ಲಿಂದ ಬಂದ್ರು, ಬಾಂಬೆಯಿಂದ ಬಂದ್ರು, ಗುಜರಾತ್ ಇಂದ ಬಂದ್ರು, ನಾರ್ತ್ ಈಸ್ಟ್ ಇಂದ ಬಂದ್ರು. ಆಮೇಲೆ ಈಗ ಇಷ್ಟು ಮೈಗ್ರೆಂಟ್ ಲೇಬರ್ಸ್ ಅವರು ದೇ ಹ್ಯಾವ್ ಲೆಫ್ಟ್ ದಿ ಸಿಟೀಸ್. ಈಗ ನಮ್ಮ ಸಿಟೀಸ್ ಪರಿಸ್ಥಿತಿ ಯಾಕೆ ಹೀಗಾಯ್ತು? ಈಗ ಬಾಂಬೆನಲ್ಲಿ ಹೋಗ್ರಿ, ಡೆಲ್ಲಿನಲ್ಲಿ ಹೋಗ್ರಿ, ದೊಡ್ಡ ದೊಡ್ಡ ಸಿಟಿನಲ್ಲಿ ಇರಕ್ ಜಾಗ ಇಲ್ಲ. ಆದ್ರೂ ಕೂಡ ಲೇಬರ್ಸ್ ಅಲ್ಲಿ ಹೋಗ್ತಾರೆ, ಯಾಕಂದ್ರೆ ಅವ್ರಿಗೆ ಅಪಾರ್ಚುನಿಟೀಸ್, ಅಟ್ ಲೀಸ್ಟ್ ದೇ ಕ್ಯಾನ್ ಮೇಕ್ ದರ್ ಲಿವಿಂಗ್. ಆ ಲಿವಿಂಗ್ ನಮ್ಮ ರೂರಲ್ ಏರಿಯಾಸ್ ಅಲ್ಲಿ ಆಗ್ತಾ ಇಲ್ಲ. ಈಗ when the laborers have come back to their native places, now we have to seriously think how best these laborers can be engaged. And laborers, again, they don't look back going to the cities, because all the labor force, it goes from the villages only. Maybe it is a landless labor, or it is a farm labor, or those who do not have the government jobs. So they, ಈಗ ನೀವು ಗೋವಾಕ್ಕೆ ಹೋದ್ರೆ, ನೀವು ಫಾರ್ ಎಕ್ಸಾಂಪಲ್ ಧಾರವಾಡದಿಂದ ಗೋವಾಕ್ಕೆ ನೀವು ಟ್ರಾವೆಲ್ ಮಾಡ್ರಿ, ಗೋವಾದಲ್ಲಿ ಹೋದ್ರೆ ನೀವು ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು, ರೋಡ್ ವರ್ಕರ್ಸ್ ಇರ್ಬೋದು. ನೀವು ಕೇಳ್ರಿ ಎಲ್ಲಿಂದ ಅಂತ, ಅವ್ರು ಬಿಜಾಪುರ್ ಅಂತಾನೆ ಹೇಳ್ತಾರೆ, ಅವ್ರು ಅದು ಸಿಂಧಿಗೆ ಅಂತಾನೆ ಹೇಳ್ತಾರೆ, ನೀವು ಯಾರೇ ಹೇಳಿ. ಈಗ ನಾವು ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಹೋಟೆಲ್ಗೆ ಹೋಗಿ, ಈಗೆಲ್ಲ ಲೇಬರ್ಸ್ ಅಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡೋರು ಯಾರು? ನಾರ್ತ್ ಈಸ್ಟ್ ಇಂದ ಬಂದಿದ್ದಾರೆ ಎಲ್ಲರೂ, ಐದರ್ ಫ್ರಮ್ ನಾಗಾಲ್ಯಾಂಡ್ ಆರ್ ಫ್ರಮ್ ಮಣಿಪುರ್ ಆರ್ ಫ್ರಮ್ ಅರುಣಾಚಲ್ ಪ್ರದೇಶ್, ಆರ್ ಆಲ್ 7 states of North Indian, northeastern states of the country. And all those people, if they go back to their, because ಅಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಅಪಾರ್ಚುನಿಟೀಸ್ ಬಹಳ ಕಡಿಮೆ ಇದೆ, because of so many problems. North east problems ಇದೆ, ಆಮೇಲೆ ಟೋಪೋಗ್ರಫಿ ಪ್ರಾಬ್ಲಮ್ ಇದೆ, ಎಜುಕೇಶನ್ ಪ್ರಾಬ್ಲಮ್ ಇದೆ, there are a lot of problems, and they are getting easy jobs. You go to Bangalore, any hotel in Bangalore or big cities, and the people working in the kitchen or in the hotels, they are all from northeast. Even in Delhi it is like that. People come from Nepal. You see most of the workers in Delhi are from Nepal. Nepalese ಜಾಸ್ತಿ ಇದೆ, ಯಾಕಂದ್ರೆ ಅಲ್ಲಿ ಅಪಾರ್ಚುನಿಟೀಸ್ ಇಲ್ಲ. ಹೀಗಾಗಿ ನಾವು ವಿಲೇಜ್ ಲೆವೆಲ್ ಅಲ್ಲಿ ಈಗ ನಾವು ಇಟ್ ಈಸ್ ಅ ಟೈಮ್, ಬಿಕಾಸ್ ಪೀಪಲ್ ಹ್ಯಾವ್ ರಿಟರ್ನ್ ಬ್ಯಾಕ್ ಟು ದೇರ್ ನೇಟಿವ್ ಪ್ಲೇಸಸ್, ದೇ ಆರ್ ಸ್ಟೇಯಿಂಗ್ ಇನ್ ದಿ ವಿಲೇಜಸ್, ಅಂಡ್ ವಿ ಹ್ಯಾವ್ ಟು ಕ್ರಿಯೇಟ್ ಮೋರ್ ಅಂಡ್ ಮೋರ್ ಅಪಾರ್ಚುನಿಟೀಸ್ ಇನ್ ದಿ ವಿಲೇಜಸ್. ಈಗ ವಿಲೇಜ್ ಅಲ್ಲಿ ಎಲ್ಲಾನು ಬರೋದು ನಮಗೆ 60% ಆಫ್ ದ ಪೀಪಲ್ ಲಿವ್ ಇನ್ ದಿ ವಿಲೇಜಸ್, ಅಂಡ್ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಟ್ ಸೋ ಮಚ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ. ಈಗ ಎಲ್ಲ ಜಗತ್ತಿನಲ್ಲಿ ಎಲ್ಲ ರಿಸೆಷನ್ ಬಂತು ಒಂದು 10-15 ವರ್ಷದಿಂದ, ಆದ್ರೆ ಭಾರತ ದೇಶದಲ್ಲಿ ರಿಸೆಷನ್ ಬರಲಿಲ್ಲ, ಬಿಕಾಸ್ India depended more on the agricultural economy. That's why there was no recession in India compared to in other developed nations. ಈಗ ಅದಕ್ಕೆ ಆದ್ರೆ ಏನಾಗಿದೆ, ಈ ವಿಲೇಜ್ ಅಲ್ಲಿ ಇಲ್ಲ ಜನ ಯಾಕೆ ಇರ್ಲಕ್ಕೆ ಇಚ್ಛೆ ಪಡೋದಿಲ್ಲ, ವಿಲೇಜ್ ಅಲ್ಲಿ ಫೆಸಿಲಿಟೀಸ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಬೇಸಿಕ್ ಅಮ್ಯುನಿಟೀಸ್ ವಿಲೇಜ್ ಅಲ್ಲಿ ಇಲ್ಲ, ಟಾಯ್ಲೆಟ್ ಇಲ್ಲ, ಆಮೇಲೆ ಏನು ಡ್ರೈನೇಜ್ ಫೆಸಿಲಿಟೀಸ್ ಇಲ್ಲ, ಅಪಾರ್ಚುನಿಟೀಸ್ ಇಲ್ಲ, ಆದ್ರೆ ಪ್ರೊಡಕ್ಟಿವಿಟಿ ಇದೆ. ಈಗ ನಾವು ವಿಲೇಜ್ ಅಲ್ಲಿ ಹಳ್ಳಿನಲ್ಲಿ ಹೊಲ ಇರ್ತದೆ, ಅಲ್ಲಿಂದನೇ ಬರುತ್ತೆ, ಅದನ್ನೇ ನಾವು ಸಿಟಿಗೆ ಹೋಯ್ತೀವಿ, ಅದನ್ನೇ ನಾವು ಆ ತರ ಒಂದು ವ್ಯವಸ್ಥೆ ವಿಲೇಜ್ ಅಲ್ಲಿನೇ ಆ ತರ ವ್ಯವಸ್ಥೆ ಮಾಡಿದ್ರೆ, ಅದೇ ಫಾರ್ಮರ್ who grows vegetables or fruits or any food grains, cereals, pulses, oil seeds, whatever, if he gets good prices in the villages, and if we create such kind of an ecosystem
in the villages, certainly our villages can be improved. And I am sure that Selco, ನನಗೆ ಇವರು ಸುರೇಶ್ ಶಾವಳಿಗೆ ಅವರು ಸಾಕಷ್ಟು ಸರಿ ನನಗೆ he interacted with me, and he also highlighted about the corporate activities taken up by Selco. I am really impressed, and he wants university to collaborate in joining hands with Selco in making the villages self-sustainable, and also greening and using a renewable source of energy and all these things. We are certainly seriously thinking on those lines. Certainly there is a possibility, and villages, ಈಗ ನೀವು ಹೋಗಿ ಅಮೆರಿಕಕ್ಕೆ ಹೋಗಿ, ಅದು ವಿಲೇಜ್ ಸಿಟಿಗೆ ಫರಕೆ ಇಲ್ಲ. ಈ ಒಂದು ನ್ಯೂಯಾರ್ಕ್ ಸಿಟಿನಲ್ಲಿ ಏನು ಒಬ್ಬ ಮನುಷ್ಯಗೆ ಫೆಸಿಲಿಟಿ ಬೇಕು, ಅದೇ ಒಂದು ಫೆಸಿಲಿಟಿ ಅವನು ಗುಡ್ಡದ ಮೇಲೆ ಒಂದೇ ಮನೆ ಇರ್ತದ, ಅವನ ಮನೆಗೆ ಎಲೆಕ್ಟ್ರಿಸಿಟಿ ಇರ್ತದ, ಅನ್ಇಂಟರಪ್ಟೆಡ್ ಸಪ್ಲೈ ಎಲೆಕ್ಟ್ರಿಸಿಟಿ ಇರ್ತದ, ಅಂಡ್ ವಾಟರ್ ಸಪ್ಲೈ ಇರ್ತದ, ಗ್ಯಾಸ್ ಸಪ್ಲೈ ಇರ್ತದ, ಆಮೇಲೆ ರೋಡ್ ಇರ್ತದೆ. And I have seen many places in US where the fellow has constructed. He said, I am paying tax and it is the responsibility of the government to provide all these facilities. ಆ ತರ ಒಂದು ಸಿಸ್ಟಮ್ ನಮ್ಮ ದೇಶದಲ್ಲಿ ಬಂತಂದ್ರ, ಅಂಡ್ ಐ ಕ್ಯಾನ್ ಸೇ ದಟ್ ಈಗ ನಮ್ಮ ಏನು ಪ್ರಧಾನ ಮಂತ್ರಿಗಳ ಡ್ರೀಮ್ ಏನಿದೆ 2022ರಲ್ಲಿ, ಡಬ್ಲಿಂಗ್ ಆಫ್ ದಿ ಫಾರ್ಮರ್ಸ್ ಇನ್ಕಮ್, ಅಂಡ್ ಆಲ್ಸೋ making our farmers economically viable and sustainable. Absolutely, there is no problem. There is a lot of wealth in the village, but we are not harnessing the wealth which is available in the village, and also we are not giving much importance for the villages. Ellaru we look at the cities, that is what is ಈಗ ನೋಡಿ, ಈಗ people now after this COVID and all, people I don't think people like to go to big cities and stay there, and they feel that at least our life is safe. ಇಲ್ಲಿ ನಮ್ಮಲ್ಲಿ ಅಂತ ಜನದಟ್ಟಣೆ ಇರೋದಿಲ್ಲ, ಇದು ಬರೋದು ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್, ವಿ ಹ್ಯಾವ್ ಟು ಡೂ ಇಟ್. ಅದರಿಂದ ನಮಗೆ ಸಾಕಷ್ಟು ಅನುಕೂಲಗಳು ಈಗ ಆಗ್ತಾ ಇದೆ. ಇಂಥ ಒಂದು ಸಿಚುವೇಶನ್ ಅಲ್ಲಿ ನಾವು ಅದನ್ನ ಇಂಪ್ರೂವ್ ಮಾಡಿದ್ರೆ, certainly I feel that there is going to be a lot of prosperity in this country. Yes, sir. Sir, thank you very much for that response, sir. ನೀವು ಹೇಳ್ದಂಗೆ everybody village, whether it's in New York, in USA, or somewhere up on the mountain, he has the same kind of facilities. Yeah. At Selco also, looking after the COVID, what we have given the responses, we have launched a program called as Village Care Program. Adarli ಏನಂದ್ರೆ, they should have sustainable livelihood. They should have access to primary education. They should have access to health and financial inclusion. ಅಂದ್ರೆ ಯಾರಿಗೂ livelihood ಬಗ್ಗೆ ಏನು machinery ಬೇಕಾಗಿದ್ರೆ, whatever machinery they need, financially they should be able to get that, whatever credit is required. That is the program that we have launched. Connecting to that also is one more thing which the question is that, sir, what has happened is that COVID lockdown admele, people were very skeptical of buying vegetables from outside, and lot of these kitchen farming start aitu. Kitchen farming andre ಏನು, everybody started having a kitchen on the rooftop, on the roof of their, or somewhere behind, they started making kitchen. Lot of these IT people, Bangalore people are posting lot of videos. Avrige farming ಬಗ್ಗೆ ಈಗ ಉತ್ಸಾಹ ಬಂದಿದೆ. And if you see a lot of these filmmakers, and also they have started posting videos of they getting into farming. So idar bagge, so we have a new kind of audience who is now interested into farming. So how can we engage that kind of audience? Is there a possibility that we can train from the university level, if we can have a series of videos? ಈಗ ಇದು rooftop garden is not new to us, because it has been there, rooftop garden and the kitchen garden. ಈಗ ನಮ್ಮ, if you go to our ಕೃಷಿ ವಿಜ್ಞಾನ ಕೇಂದ್ರಸ್, ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ. ಅದರದ್ದು ಉದ್ದೇಶ ಏನಂದ್ರೆ, ರೈತರಿಗೆ, ಆ ಒಂದು ಜುರಿಸ್ಟಿಕ್ಷನ್ ಅಲ್ಲಿ ಬರುವಂತ ರೈತರಿಗೆ ಟ್ರೈನಿಂಗ್ಗಳು ಮಾಡ್ಬೇಕು, ಫ್ರೀ ಆಫ್ ಕಾಸ್ಟ್, ನಾಟ್ ಪೇಡ್ ಟ್ರೈನಿಂಗ್ಸ್. ವಿ ಆರ್ ಗಿವಿಂಗ್ ಟ್ರೈನಿಂಗ್ಸ್ ಫ್ರೀ ಆಫ್ ಕಾಸ್ಟ್. ಅದಕ್ಕೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಿಂದ ನಮಗೆ ಅನುದಾನ ಬರುತ್ತೆ, ಪ್ರತಿ ವರ್ಷ ಅನುದಾನ ಬರುತ್ತೆ. ಅಂಡ್ ನಾವು ಎಲ್ಲಾ ತರದ ಟ್ರೈನಿಂಗ್ ಕೊಡ್ತೀವಿ. ಈಗ ಹೆಂಗೆ ಕೋಕೋನಟ್ ಟ್ರೀ ಕ್ಲೈಂಬಿಂಗ್ ಅಂತ ಇಟ್ಕೊಂಡು, ಹಾರ್ವೆಸ್ಟ್ ಹೆಂಗ್ ಮಾಡ್ಬೇಕು ಕೋಕೋನಟ್ ಅಂತ ಇಟ್ಕೊಂಡು, ಈಗ ಕಿಚನ್ ಗಾರ್ಡನ್ ಯಾವ ತರ ಮಾಡ್ಬೇಕು, ಬದನೆಕಾಯಿ ಹೆಂಗ್ ಬೆಳಿಬೇಕು, ಕ್ಯಾಬೇಜ್ ಹೆಂಗ್ ಬೆಳಿಬೇಕು, ಕಾಲಿಫ್ಲವರ್ ಹೆಂಗ್ ಬೆಳಿಬೇಕು, ಇದು ಅಲ್ಲದೆ ವ್ಯಾಲ್ಯೂ ಎಡಿಷನ್ ಹೆಂಗ್ ಮಾಡ್ಬೇಕು, ನಿಮ್ಮ ಪ್ರಾಡಕ್ಟ್ ಗೆ ವ್ಯಾಲ್ಯೂ ಎಡಿಷನ್ ಹೆಂಗ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಟೊಮ್ಯಾಟೊ, ನಾನು ಹೇಳಿದೆ ಟೊಮ್ಯಾಟೊ ಬಹಳ ಸರಿ ರೈತರು ರೋಡಿಗೆ ಟೊಮ್ಯಾಟೊ ಚೆಲ್ತಾರ. ಅದನ್ನ ಕೆಚಪ್ ಯಾವ ತರ ಮಾಡ್ಬೇಕು, ಜಾಮ್ ಯಾವ ತರ ಮಾಡ್ಬೇಕು, ಈ ತರ ಬೇಕಾದಷ್ಟು ಇದ್ರ ಬಗ್ಗೆ. ಈಗ ನೆಲ್ಲಿಕಾಯಿ ಇರ್ತದ, ನೆಲ್ಲಿಕಾಯಿಯಿಂದ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಯಾವ ತರ ಮಾಡ್ಬೇಕು, ರಾಗಿಯಿಂದ ಯಾವ ತರ ಮಾಡ್ಬೇಕು, ಮಿಲೆಟ್ಸ್ ಇಂದ ಯಾವ ತರ ಮಾಡ್ಬೇಕು, ಎಲ್ಲಾ ತರದ ಟ್ರೈನಿಂಗ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ನಾವು ಎಲ್ಲ ರೈತರಿಗೆ ಉಚಿತವಾಗಿ ನಾವು ಇದನ್ನ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ನಾವು ಕೊಡ್ತೀವಿ.
ಆಮೇಲೆ ಈಗ ಮತ್ತೆ ಇದು ಅಲ್ಲದೆ ಈಗ ನೀವು ಹೇಳಿದ್ರಿ ಈಗ ಟೆರೇಸ್ ಗಾರ್ಡನ್ ಬಗ್ಗೆ ಕೂಡ ನಾವು ನಮ್ಮಲ್ಲಿ ಟ್ರೈನಿಂಗ್ ಇದೆ. ಈಗ ನಾನು ಈಗ ಸಿಟಿನಲ್ಲಿ ಜಾಗನೇ ಇರಂಗಿಲ್ಲ. ಈಗ ದೇ ಹ್ಯಾವ್ ಟು keep the pots on the terrace. Sometimes people keep pots on the terrace, otherwise the part of the terrace they put the soil very not very deep soil, shallow soil, and we can cultivate shallow rooted crops like mente ಬೆಳಿತೀವಿ, ಪಾಲಕ್, mente. ಇದಕ್ಕೆ ಜಾಸ್ತಿ ರೂಟ್ ಡೆಪ್ತ್ ಇರಂಗಿಲ್ಲ. ಅದು ಸುಮ್ಮನೆ ನಮ್ಗೆ ಒಂದು 3-4 ಇಂಚ್ ರೂಟ್ ಡೆಪ್ತ್ ಇದ್ರೂ ಕೂಡ ನಮ್ಗೆ ಅಷ್ಟು ಮಾಡ್ಬೋದು, ಯಾಕಂದ್ರೆ ನಾವು ಫ್ರೀಕ್ವೆಂಟ್ಲಿ ಹಾರ್ವೆಸ್ಟ್ ಮಾಡ್ತಾ ಇರ್ತೀವಿ. ಆ ತರ ಟೆರೇಸ್ ಗಾರ್ಡನ್ ಬಗ್ಗೆ ನಾವು ಸಾಕಷ್ಟು ನಾವು ಇದನ್ನು ಕೊಡಬಹುದು. ಟ್ರೈನಿಂಗ್ ವಿಶ್ವವಿದ್ಯಾಲಯದಿಂದ ಟೆರೇಸ್ ಗಾರ್ಡನ್ ಬಗ್ಗೆನೂ ನಾವು ಹೇಳ್ಬೋದು. ಮತ್ತೆ ಕಿಚನ್ ಗಾರ್ಡನ್ ನೀವು ಅದೇ ಹೇಳಿದ್ನಲ್ಲ, ಈಗ ಎಲ್ಲ ಒಂದು KVK-ನಲ್ಲಿ ಹೋದ್ರೆ ಒಂದು ಮಾಡೆಲ್ ಕಿಚನ್ ಗಾರ್ಡನ್ ಸಿಗ್ತದೆ. ಒಂದು ಕಿಚನ್ ಗಾರ್ಡನ್ ಅದು ಎಲ್ಲ ಈಗ ಒಂದು ಫ್ಯಾಮಿಲಿಗೆ ಏನ್ ಬೇಕು, ಎಷ್ಟು ಬೇಕು ಅದನ್ನ ಅವ್ರು ತಮ್ಮ ಇದರಲ್ಲೇ ಬೆಳೆಯುವಂತ ಒಂದು ವ್ಯವಸ್ಥೆ, ಅದನ್ನ ನಾವು ಪ್ರಾತ್ಯಕ್ಷಿತವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನೋಡ್ಬೋದು. ಯಾವುದೇ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದ್ರೆ ಎಂಟ್ರೆನ್ಸ್ಗೆ ಅದನ್ನ ನಾವು in a small area, not acres of area, kitchen garden maybe in 1 or 2 guntas, we have the models for anybody who is visiting KVKs. ಈ ತರ ಕೂಡ ನಾವು ಮಾಡ್ಬೋದು. ಅದಲ್ಲದೆ ಬೇಕಾದಷ್ಟು ಇದು ಟ್ರೈನಿಂಗ್ ಕೂಡ ನಾವು ತಗೋಬಹುದು. ಈ ತರ ವ್ಯವಸ್ಥೆ ವಿಶ್ವವಿದ್ಯಾಲಯದಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಹಾರ್ಟಿಕಲ್ಚರ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಆಮೇಲೆ ಆರ್ಗ್ಯಾನಿಕ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಎಲ್ಲಾ ತರದ ಎಕ್ಸ್ಪರ್ಟ್ಸ್ ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. they can give the training. We are conducting lot of training programs. ಇದು ಅಲ್ಲದೆ ಈಗ ಮೊನ್ನೆ ನಮ್ಮ ಕೃಷಿ ಮಂತ್ರಿಗಳು ಸನ್ಮಾನ್ಯ ಶ್ರೀ BC ಪಾಟೀಲ್ ಒಂದು ಎಲ್ಲ ಈ ಸಂಶೋಧನಾ ನಿರ್ದೇಶಕರು ಮತ್ತು ವಿಸ್ತರಣಾ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ಒಂದು ಸಭೆಯನ್ನ ಏರ್ಪಡಿಸಿದ್ರು ಬೆಂಗಳೂರಲ್ಲಿ. ಈಗ ಏನ್ ಮಾಡಿದ್ದಾರೆ, ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ 1 ಹೆಕ್ಟೇರ್ ಕಂಪಲ್ಸರಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೇಕು. ಅಲ್ಲಿ ಓನ್ಲಿ ಆರ್ಗ್ಯಾನಿಕ್. ಯಾವುದೇ ಒಬ್ಬ ರೈತ ಆರ್ಗ್ಯಾನಿಕ್ ಗೆ ನಾವು ವಿ ಆರ್ ಕನ್ವರ್ಟಿಂಗ್ ಬ್ಯಾಕ್ ಟು ಆರ್ಗ್ಯಾನಿಕ್. ಈಗ 1964 ಮುಂಚೆ nobody knew of using the fertilizers. ಈಗ ಏನು ನಾವು when we started from insufficiency to self-sufficiency, because we were insufficient. ಅವಾಗ ಹೇಳ್ತಿದ್ರು 1964 ಅಲ್ಲಿ it is ship to mouth ಅಂತ ಹೇಳ್ತಿದ್ರು. ಈಗ ನಮ್ಗೆ ಬೇರೆ ದೇಶದಿಂದ ಗೋಧಿ ಬಂದ್ರೆ ಮಾತ್ರ ಇಲ್ಲಿ ಗೋಧಿ ಭಾರತ ದೇಶದಲ್ಲಿ ಸಿಗ್ತಾ ಇತ್ತು. ಯಾಕಂದ್ರೆ ಗೋಧಿ ಅಷ್ಟು ಬೆಳೀತಾ ಇರ್ಲಿಲ್ಲ ಭಾರತ ದೇಶದಲ್ಲಿ. ಅದು ನಮ್ಗೇನು ಗ್ರೀನ್ ರೆವಲ್ಯೂಷನ್ ಆಯ್ತು, ನಮ್ಮ ಡಾಕ್ಟರ್ ಸ್ವಾಮಿನಾಥನ್ ಅವರು ಅದಕ್ಕೆ ಕಾರಣೀಭೂತರು. ಮತ್ತು ಅವರ ಒಂದು ನೇತೃತ್ವದಲ್ಲಿ ಭಾರತ ದೇಶದಲ್ಲಿ ಏನು ಈ ಗ್ರೀನ್ ರೆವಲ್ಯೂಷನ್ ಆಯ್ತು 1964 ಅಲ್ಲಿ. ಅದಕ್ಕಿಂತ ಮುಂಚೆ ಫುಡ್ ಗ್ರೇನ್ ಪ್ರೊಡಕ್ಷನ್ ಬರೀ 52 ಮಿಲಿಯನ್ ಟನ್ ಇತ್ತು. ಇವತ್ತು ನಾವು 290 ಮಿಲಿಯನ್ ಟನ್ನಿಗೆ ಇವತ್ತು ಹೋಗಿದ್ದೀವಿ. ಇದು ಅಲ್ಲದೆ ಹಾರ್ಟಿಕಲ್ಚರ್ ಅಂತೂ ಏನು ಹೆಸರಿಗೆ ಇರಲಿಲ್ಲ. ಇವತ್ತು ನಾವು ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಎಷ್ಟಾಗಿದೆ, it has surpassed agriculture production like fruits, vegetables and other things. It is more than 325 million tons. This is only 290 million tons, that is 325 million tons. ಅಂತ ಒಂದು ಸಿಚುವೇಶನ್ ಅಲ್ಲಿ ಈಗ ಇವೆಲ್ಲ ನಾವು ಟೆಕ್ನಾಲಜಿನ ಈಗ ಅವಕ್ಕೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಎಲ್ಲರೂ ಬರೀ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಿದ್ರು. ಫರ್ಟಿಲೈಸರ್ಸ್ ನಮ್ದು ಹೊಲ ಇದೆ ಊರಲ್ಲಿ, ನಾ ಫರ್ಟಿಲೈಸರ್ಸ್ ನಮ್ಮ ಮನೆಯಲ್ಲಿ ಫರ್ಟಿಲೈಸರ್ ನೋಡಿಲ್ಲ, ಖರೀದಿನೇ ಮಾಡಿಲ್ಲ. ನಾವು ಪ್ರತಿ ವರ್ಷ ಸಮ್ಮರ್ ಅಲ್ಲಿ ಬರೀ ಕೊಟ್ಟಿಗೆ ಗೊಬ್ಬರ ಹೊಡ್ಸೋದು, ಎಷ್ಟು ಸಿಗ್ತದೆ ಅಷ್ಟು ಕೊಟ್ಟಿಗೆ ಗೊಬ್ಬರ ಹೊಡ್ಸೋದು. ಆಮೇಲೆ ಬೆಳೆಗಳು ಅಷ್ಟು ಚೆನ್ನಾಗಿರ್ತಿತ್ತು, ಹೆಲ್ತ್ನು ಚೆನ್ನಾಗಿರ್ತಿತ್ತು. ಈಗ ನಾವು ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ದಿ ಫುಡ್ ಗ್ರೇನ್ ಪ್ರೊಡಕ್ಷನ್, ಐ ವಿಲ್ ಗಿವ್ ಸಮ್ ಮೋರ್ ಎಕ್ಸಾಂಪಲ್ಸ್ ಲೈಕ್ ದಿ ಕ್ವಾಲಿಟಿ ಆಫ್ ಫ್ರೂಟ್ಸ್ which we were eating then and the quality of fruits which we are eating now. Like one simple example is ಬಾರಿಕಾಯಿ. ಈಗ ಬಾರಿಕಾಯಿ ಹಿಂದೆ ಹಳ್ಳಿನಲ್ಲಿ ಏನು ಬಾರಿಕಾಯಿ ಸಣ್ಣ ಇರ್ತಿದ್ದು, ಒಂದು ಬಾರಿಕಾಯಿ ತಿಂದ್ರೆ ಅರ್ಧ ತಾಸು ಅದರ ಸ್ಮೆಲ್, ಅದರದ್ದು ಕಂಪು ಬಾಯಿನಲ್ಲಿ ಇರ್ತಿತ್ತು. ಇವತ್ತು ಬಾರಿಕಾಯಿ ಆಪಲ್ದಷ್ಟು ಬಾರಿಕಾಯಿ ಬಂದಿವೆ, ಅದರಲ್ಲಿ ಸ್ವಾದನೆ ಇಲ್ಲ. ಇದು ಯಾಕಾಯ್ತು? Because at that point of time we wanted to enhance the food grain production because the population was there and there was no choice. We had to go in for increasing the food grain production. Now we have attained sufficiency in food grain production. Adike ಈಗ now we are more looking for nutraceuticals. We are looking nutritious food because production is there, enough production is there. I made a statement that a grain saved is a grain produced. ಈಗ ನಮ್ಮಲ್ಲಿ almost 30% of the produce on an average of all the crops, 30% of the produce is being wasted every year. Adanne ನಾವು ಕರೆಕ್ಟ್ ಆಗಿ ಸೇವ್ ಮಾಡಿ ಇಟ್ಕೊಂಡ್ರೆ, if we have the structures to save, maybe cold storages and good go downs, if you have all these things, certainly
now we can save a lot and also have a quality food. ನಾನು ಕೆನಡಾದಲ್ಲಿ ಇರ್ಬೇಕಾದ್ರೆ I visited one cold storage for apple. Apple cold storage ತಗೊಂಡೋದ್ರು. It was so wonderful. Then they said, this is the apple in the market which we are eating. It is not the apple which is produced in this year. This is the apple produced of the last year. ಈ ವರ್ಷ ಪ್ರೊಡ್ಯೂಸ್ ಮಾಡಿದ್ದು simply it goes to the cold storage. ಅಂದ್ರೆ there is a buffer stock of apple at least for 1 year. If for any reason, if we are not able to produce apple this year, we will not suffer for want of apple. What apple is available. ಅಂದ್ರೆ ಆ ತರ ಒಂದು ಸ್ಟ್ರಕ್ಚರ್ಸ್ ಅವ್ರು ಬಿಲ್ಡಪ್ ಮಾಡಿದ್ದಾರೆ. ಆ ತರ ನಾವು ಮಾಡಿದ್ರೆ there will not be any problem. Yes. Thank you, sir. Over to Mohan sir. I think he has a question. Mohan sir. Yes, sir. Yes, sir. I'm really getting inspired by the sir's dialogues and the statistics and his personal experience what he's sharing. I'm really happy on the informations and other things. What I'm thinking, sir, Yes, sir. Is there any chance or is there any way that Agriculture University and Selco can develop a value chain lab, agro lab? Yeah. Hello. I think we lost him there. I think Harish. Yeah, sir so was- Amog, Yes, I will ask it. Yes. Namaskar, sir. This is my Namaskar, sir. Harish Anden, sir. So a pleasure and an honor to listen to you, sir. Sir, my question to you, sir, is there is a big disconnect between what you are saying and what is happening at the policy level at the higher ups. In a sense, what I'm saying, Chetty sir, is that you are talking of grassroots reality. Yeah. You are talking of what is needed, right? And what is happening is the new generation of youngsters who look at agriculture as if it is a problem rather than us. Agriculture in our country is a boon. And not a problem, right? The question is, how do you I'm sure you're in the middle of this both sides, sir. On one side you are facing how do you inspire the youngsters, and on one side I'm sure you'll be frustrated to saying some of the policies are not realistic. And why I'm saying, Chetty sir, is that countries like Ethiopia, countries like Indonesia can learn a lot from us. But because of our own experience, failures and success both, and we have a very strong position in the world to prove that we have such products, such processes already. Where do you think, sir, one is the inspiration of youngster to say that this is a wonderful opportunity to be part of the agricultural ecosystem of our country? And number two is the policies need to be driven, which brings in more respectability to the people who are doing agriculture. Correct. Sir, shall I respond, sir? Please, sir, please. As far as India is concerned, it is the second largest producer of agricultural commodities in the world. Absolutely. China. China is number one. Right, sir. ಆಮೇಲೆ ಈಗ ನೀವು ತಾವು ಹೇಳಿದಂಗೆ ಪಾಲಿಸೀಸ್ ಈಗ ನಾವು to make agriculture more attractive, government also has taken up very seriously of providing shops to the farmers in a number of ways. ಈಗ farmer producer organizations. Why this farmer producer organization concept is evolved, and what is the benefits of this farmer producer organization? Right. ಈಗ ರೈತರು, ಈಗ ನಾವು ಹಳ್ಳಿನಲ್ಲಿ ರೈತರು ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಪಪ್ಪಾಯ ಬೆಳೆದ ಅದು ನನಗೆ ಇದು ಸಿಗ್ಲಿಲ್ಲ. If we have these farmer producer organizations, certainly the price which they are going to get will be definitely higher. And government also has unveiled several measures. One is the Farmers Produce Trade and Commerce Ordinance 2020. Idರಲ್ಲಿ ಏನಿದೆ, which allows farmers the freedom to sell and traders to purchase outside the markets. ಮೊದಲು ಒಂದು ರಿಸ್ಟ್ರಿಕ್ಷನ್ ಇರ್ತಿತ್ತು, ಆ APMC ಯಾರ್ಡ್ ಅಲ್ಲೇ ಮಾಡಬೇಕು ಅಂತ ಹೇಳಿ. ಈ ಆರ್ಡಿನೆನ್ಸ್ 2020ರಲ್ಲಿ ಕೋವಿಡ್ ಆದಲ್ಲಿ ಬಂದದ್ರಿಂದ ಆ ಒಂದು ರಿಸ್ಟ್ರಿಕ್ಷನ್ ಇಸ್ ಬಿನ್ ರಿಮೂವ್ಡ್ ಬೈ ದಿ ಗವರ್ಮೆಂಟ್. ಸೊ ಇದರಿಂದ ದೇರ್ ಇಸ್ ಎ ಕ್ರಾಸ್ ಮೂವ್ಮೆಂಟ್ ಆಫ್ ದಿ fruits, vegetables or the food grains from one area to another area. ಈಗ ಮೊದಲೇ ಒಂದು 20, 30, 40 ವರ್ಷದಿಂದ ಈಗ ನಾವು ಅಕ್ಕಿ ಆಂಧ್ರ ಪ್ರದೇಶದಿಂದ ತರಬೇಕಾದ್ರೆ ಬಹಳಷ್ಟು ರಿಸ್ಟ್ರಿಕ್ಷನ್ ಇತ್ತು.
Now there is no restriction. We can get the rice from any part or any commodity in the country, from any state to any state we can take. Another measure which government has taken is the Farmers Empowerment and Protection Agreement on Price Assurance and Farm Services Ordinance in 2000. Very nice. Okay, the act secured the interests of farmers to engage in business with agri-business firms, processors, wholesalers, exporters, or large retailers for farm services and sale of future farming produce. Another ordinance which government bought. And the other one is, the last one is the Essential Commodities Act amendment ordinance made agriculture markets more responsive to forces of demand and supply. So demand and supply, the other prakara now, we produce where there is a demand. We don't have to produce if there is no demand. Demand idre matra produce madbo. Andre then you can get a better price. Otherwise, this comes in this supply chain. Ega supply chain, if it is maintained, because there must be a supply and there must be a demand also. Otherwise, if there is no demand and if we produce and the supply chain is disrupted. So ಈ ತರ ಸಾಕಷ್ಟು ಮೆಜರ್ಸ್ ಸರ್ಕಾರ ಕೂಡ ಸಾಕಷ್ಟು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದೆ, ಸಾಕಷ್ಟು ಇದು ಮಾಡ್ತಾ ಇದೆ. ಆಮೇಲೆ ಈಗೇನಿದೆ, ಈಗ ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಮೊನ್ನೆ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡಿದ್ರು. ನಾನು ಹೇಳಿದೆ 1 ಲಕ್ಷ ಕೋಟಿ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿದ್ರು. ಈ 1 ಲಕ್ಷ ಕೋಟಿನಲ್ಲಿ they have given lot of importance for agri startups, lot of importance for infrastructure, particularly to reduce the post-harvest losses, and many other things. They have given lot of importance. There is a breakup of this 1 lakh crore, and it is probably, if this is implemented in a true sense, and it is certainly going to be a boon to the farming community. Sure. See, so I'm glad, sir, you honed down the actual things that are needed. ಈಗ ಏನಾಗ್ತಾ ಇದೆ ಸರ್, ನಾನು from an international perspective, where ನಮ್ದು ದೇಶದಲ್ಲಿ ಇಷ್ಟು agricultural experience ಇರುವಾಗ, we are the right resource people for the next generation of Africans as well as young Indians, right? Yes. But my frustration, I tell you, Chetty sir, that is why I wanted to ask a solution from you, is now people who have no experience in agriculture, like the Ernst & Young and the EY and the Deloitte, have suddenly become agricultural experts and talking about how rural economy should move forward. And advising Ethiopia on the plus and minuses of India with absolutely no background. Graph, sir, you know very well, a graph will not tell you whether betta belitada ilva. Right? A graph is not going to push it. Somehow, it's such a prestigious university like yours. Yes. We need to get such universities back on the international map, not only national maps, international map, because after the COVID, many countries are desperate. Yav tara agriculture now munde hogbeku, and where people like you have done enormous decades of this work, we need to push that forward. And then Mohan sir's question was, sir, what is happening in our field? I tell you, Chetty sir, that where people are thinking energy, there is a very immature linkage between energy and agriculture till date in terms of innovations. People think solar panel is energy. The question is, it's not about solar panel. Correct. Panel hakidre water, sir, water pump will only work if we have looked at cropping patterns, efficiency of water utilization. Adadmel solar. Correct. Modle solar panel nodidre, it is, you're with a solution, you're running after a problem, right? So that is what Mohan sir's question was. Is there a way where we can set up a joint agri-energy interventions where we look at every nodal point of a value chain, right from, say, from threshing to hulling to drying to milling? We break the whole, and where can energy efficiency play a role? Push the manufacturers to come up with innovations that are ready for resource poor areas, and that is lacking. We can certainly think in that direction. It will be a wonderful idea, because as you mentioned, it is not just solar energy as important, where it is to be used, how it is to be used, to what extent it has to be used. We have to study all those things. Right. So that is where that is our interest, sir, because for example, there is a lot of interest in Africa to learn from India. And I think from an energy point of view, and we can set up those examples of energy agricultural mix
to make it happen. We are running in parallel tracks, sir. Eradu gadi parallel alli hogta untu. This is, and one is not understanding the other. In a sense ki while I see in North Lali, unfortunate we have put under NABARD, we put water pumps where without drip irrigation. Water pump has to be with in certain areas. Just that flooding of a solar hakidene, you're not environment. It does not mean you're environment friendly. You're wasting water, which is as important as solar. So that is what I guess Mohan's question, sir. But it has been an honor listening to you, sir. It's after a long time you're seeing a breath of fresh air of practicality of what our agriculture needs. Because for us, that is the most respected. And though unfortunately we have put IT and everything at an unfortunate respect position, but I think we need to bring that perspective to our youngsters and saying this is a 10 times more heartwarming and a rewarding career than IT. Certainly we will work out what best we can do. Sure, sir. In terms of collaboration between both the institutions. Yes. Certainly we can do. And as I mentioned, that Suresh Savlagi is here all the time with us. Many times, yes. I keep discussing with him, and he also comes with a lot of proposals. And we are working out. And let us see, sir, how best we can, progress for the benefit of our farming community of this country. Absolutely. Yes. Thank you very much, Harish sir, for joining. And of course, Chetty sir, the discussion was absolutely, as Harish sir mentioned, a fresh air, breath of fresh air. And you have been on the dot for all the questions that I've answered. The answers were spontaneous, and they give us a lot of information as well from the other part of the table, other side of the table. On behalf of the complete Selco family, sir, I again heartily thank you for taking out 1 hour out of your busy schedule to talk to us. Yes, sir. Yeah, I also would like to thank Hegde sir and also Harish Hande sir for joining us joining me in this dialogues. Thank you. Thank you, sir. We will end the webinar here. Thank you very much. Okay. Thank you so much.